ಈಗ ಒಂದು ವಿಶೇಷ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಅದೇ ಶ್ರೀ ಕನಕದಾಸರ ಕೀರ್ತನೆಗಳನ್ನು ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮಕ್ಕೆ ಅಳವಡಿಸಿಕೊಂಡಿದ್ದೇವೆ. ಈ ಕೀರ್ತನೆಗಳನ್ನು ವಾಚನ ಮಾಡಲಿದ್ದಾರೆ ಕಮಲಾನಗರದ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿರುವ ಶ್ರೀ ಶಿವಕುಮಾರ ಹಂಗರಿಗಿಯವರು. ಅವರೊಂದಿಗೆ ನಾನು ಆ ವ್ಯಾಖ್ಯಾನ ಪ್ರಯತ್ನ ಮಾಡ್ತೇನೆ. ಈ ಕೀರ್ತನೆಗಳು ಎಲ್ಲಿಂದ ತಗೊಳ್ಳಲಾಗಿದೆ ಅಂದರೆ, ಕನಕದಾಸರ ಕೀರ್ತನ ಕೌಸ್ತುಭ ಅಂತ ಹೇಳಿ ಒಂದು ಪುಸ್ತಕವನ್ನು ಕಾಗಿನೆಲೆಯ ಅಭಿವೃದ್ಧಿ ಪ್ರಾಧಿಕಾರದವರು ಪ್ರಕಟಿಸಿದ್ದಾರೆ. ಆ ಪುಸ್ತಕದಲ್ಲಿನ ಕೆಲವು ಕೀರ್ತನೆಗಳನ್ನು ಆರಿಸಿಕೊಂಡು ಈಗ ವಾಚನ ವ್ಯಾಖ್ಯಾನ ಮಾಡ್ತಾ ಇದ್ದೀವಿ. ಶಿವಕುಮಾರ್ ಅವರು ಆ ಕೀರ್ತನೆಗಳನ್ನು ಈಗ ಓದಬೇಕು ಅಂಥೇಳಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶಿವಕುಮಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ಇದೆ. ನಮಸ್ಕಾರ ಸರ್. ನೀವು ಅನೇಕ ಕಥೆಗಳನ್ನು ಈಗಾಗಲೇ ಓದಿದ್ದೀರಿ ಅಂತರವಾಣಿಯ ಮೂಲಕವಾಗಿ. ಕಥೆಗಳು ಭಾಳ ಚೆನ್ನಾಗಿ ಮೂಡಿ ಬಂದವು ಅಂತೇಳಿ ಅನೇಕರು ಸಂತೋಷಪಟ್ಟಿದ್ದಾರೆ. ಈಗ ನೇರ ಪ್ರಸಾರಕ್ಕೆ ಮತ್ತೆ ಬಂದಿದ್ದೀರಾ. ಅಂತರವಾಣಿಯಲ್ಲಿ ಕಾರ್ಯಕ್ರಮ ಕೊಡುವಾಗಲೆಲ್ಲ ಹೇಗೆ ಅನ್ನಿಸ್ತದೆ ತಮಗೆ? ತುಂಬ ಖುಷಿ ಅನಿಸ್ತು ಸರ್. ಹಾಂ, ಸಂತೋಷ, ಖುಷಿ ಅನಿಸ್ತು ಸರ್ ಕಾರ್ಯಕ್ರಮ ಕೊಡೋದರಿಂದ. ಹಾಂ, ಈಗ ಓದ್ತೀರಾ ನೇರವಾಗಿ? ಹಾಂ, ಓದ್ತೇನೆ ಸರ್. ಹಾಂ, ಓದಿ. ಶಿವ 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 ಎನ್ನಿರೋ ಕೀರ್ತನೆ ಶೀರ್ಷಿಕೆ. ಶಿವ 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 ಎನ್ನಿರೋ ಮೂಜಗದವರೆಲ್ಲ ಕಾಗದ ಶಿವ 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 ಎನ್ನಿರೋ. ಇದು ಪಲ್ಲವಿ ಸರ್. ಪಲ್ಲವಿ ಇದು. ಹಾಂ ಸರ್. ಶಿವ 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 ಎನ್ನಿರೋ ಮೂಜಗದವರೆಲ್ಲ ಶಿವ 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 ಎನ್ನಿರೋ. ಈ ಶಿವ ಅಂತ ಏನು ಶಬ್ದ ಇದೆ, ಶಿವ ಅಂದರೆ ಮಂಗಳಕಾರಕ ಅನ್ನುವ ಅರ್ಥ ಇದೆ. ಶುಭದಾಯಕ, ಮಂಗಳಕಾರಕ. ಶಿವ ದೇವರು, ಪರಮಾತ್ಮನಿಗೆ ಅನೇಕ ಹೆಸರುಗಳಿವೆ, ಶಿವ, ಪರಮೇಶ್ವರ, ಹೀಗೆ. ಹಾಗಾಗಿ ಶಿವ 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 ಎನ್ನಿರೋ ಮೂಜಗದವರೆಲ್ಲ ಶಿವ 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 ಎನ್ನಿರೋ. ಶಿವ 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 ಅಂಥೇಳಿ ಓಂ ನಮಃ ಶಿವಾಯ ನಮಃ ಶಿವಾಯ ಅಂತ ನುಡಿತಾ ಇರ್ರಿ ಅಂತ. ಪಂಚಾಕ್ಷರ ಮಂತ್ರ ಇದೆ, ಅದು ನಮಃ ಶಿವಾಯ. ಓಂ ನಮಃ ಶಿವಾಯ ಅಂತಂದರೆ ಷಡಕ್ಷರ ಮಂತ್ರ ಅಂತ ಅಂತೀವಿ. ಅದಕ್ಕಾಗಿ ಶಿವನನ್ನು ಸ್ಮರಿಸಬೇಕು, ಶಿವಶರಣರನ್ನು ಸ್ಮರಿಸಬೇಕು. ಶಿವ 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 ಎನ್ನಿರೋ ಮೂಜಗದವರೆಲ್ಲ ಶಿವ 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 ಎನ್ನಿರೋ. ಆಗಮ ಸಿದ್ಧಾಂತ ಮೂಲದ ಜಪವಿದು ಶಿವ 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 ಎನ್ನಿರೋ. ನಿಮ್ಮ ರೋಗದ ಮೂಲವ ಕೆಡಿಪ ಔಷಧವಿದು ಶಿವ 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 ಎನ್ನಿರೋ. ಓ, ನಿಮ್ಮ ರೋಗದ ಮೂಲವ ಕೆಡಿಸುವ ಮೂಲೌಷಧಿ ಇದು. ಆಗಮ ಸಿದ್ಧಾಂತ ಮೂಲದ ಜಪವಿದು, ನಿಮ್ಮ ರೋಗವ ಕೆಡಿಸುವ ಮೂಲ ಔಷಧವಿದು ಶಿವ 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 ಎನ್ನಿರೋ. ಈ ಶಿವನಾಮವನ್ನು ಸ್ತೋತ್ರ ಮಾಡ್ತಾ ಇದ್ದರೆ ಎಷ್ಟೋ ರೋಗಗಳು ಪರಿಹಾರ ಆಗ್ತವಂತ. ಇದೇ ಒಂದು ಮಂತ್ರ, ಇದೇ ಒಂದು ಜಪ, ಇದೇ ಒಂದು ತಪ. ಹಾಗಾಗಿ ಆಗಮ, ವೇದ, ಆಗಮ, ಉಪನಿಷತ್ತುಗಳು ಅಂತ ಇವೆ. ವೇದದ ಮೂಲ ಇದು, ಆಗಮಗಳಿಗೆ ಮೂಲ ಇದು, ಮತ್ತು ಉಪನಿಷತ್ತುಗಳಿಗೆ ಮೂಲ ಇದು. ಶಿವ 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 ಎನ್ನಿರೋ. ನಿಮ್ಮ ಭವದ ರೋಗವನ್ನು ಕೆಡಿಸ್ತಕ್ಕಂಥ ಮೂಲ ಔಷಧ ಇದೆ. ಏನೇನೋ ರೋಗಗಳಿರ್ತವೆ. ಯಾವ ರೋಗವು ಎನಗೆ ದೇವಧನ್ವಂತ್ರಿ ಅಂತ ಒಂದು ಕೀರ್ತನೆ ಇದೆಯಲ್ಲ, ಹಾಗೆ ಅನೇಕ ರೋಗಗಳಿಗಿದು ಮೂಲ ಔಷಧಿ ಶಿವ 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 ಅಂತ. ಹಾಂ, ಮನುಜ ಜನ್ಮದಿ ಹುಟ್ಟಿ ಮೈ ಮರೆದಿರಬೇಡಿ ಶಿವ 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 ಎನ್ನಿರೋ. ನಿಮ್ಮ ತನು ಮನ ಧನ ಪ್ರಾಣವ ವ್ಯರ್ಥವ ಮಾಡದೆ ಶಿವ ಶಿವ ಎನ್ನಿರೋ. ಮನುಜ ಜನ್ಮದಿ ಹುಟ್ಟಿ ಮೈ ಮರೆದಿರಬೇಡಿರಿ. ನಿಮ್ಮ ತನು ಮನ ಧನ ಪ್ರಾಣ ಇವೆಲ್ಲವುಗಳು ಪವಿತ್ರ ಆಗಬೇಕಾದ್ರೆ ಶಿವ 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 ಎನ್ನಿರಿ. ಮಾನವ ಜನ್ಮಕ್ಕೆ ಬಂದಿದ್ದೇವೆ ನಾವೆಲ್ಲ, ಮೈ ಮರೆಯುವುದು ಬೇಡ. ಅರಿವಿನ ಜನ್ಮ ಇದು. ಇವರೇ ಹೇಳಿದ್ದಾರಲ್ಲ, ದಾಸವರೇಣ್ಯರು ಹೇಳಿದ್ದಾರೆ, ಮಾನವ ಜನ್ಮ ದೊಡ್ಡದು, ಅದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ. ಮನುಜ ಜನ್ಮಕ್ಕೆ ಬಂದಿದ್ದೇವೆ ಅಂದಮೇಲೆ ನಾವು ಶಿವ 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 ಎಂದು ಪ್ರಾರ್ಥನೆ ಮಾಡಬೇಕು, ಜಪ ಮಾಡಬೇಕು. ಅದರ ಮೂಲಕವಾಗಿ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಅಪರಾಧ ಕೋಟಿ ತ್ಯಜಿಸಬೇಕಾದರೆ ಶಿವ 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 ಎನ್ನಿರೋ. ಮುಂದೆ ಉಪಮಿತರೋರ್ಮಿತರರಿಯದ
ಜಪವಿದು ಶಿವ 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 ಎನ್ನಿರೋ. ಅಪರಾಧ ಕೋಟಿಗಳೆಲ್ಲ ಹೋಗಬೇಕು ಅಂತಂದ್ರೆ, ಅಪರಾಧ ಕೋಟಿಗಳೆಲ್ಲ ನೀಗಬೇಕು ಅಂತಂದರೆ ಶಿವ 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 ಎನ್ನಿರೋ. ಮುಂದೆ ಜಪ ಏನಿದೆಯಲ್ಲ, ಶಿವ 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 ಎನ್ನುವ ಜಪಕ್ಕೆ ಉಪಮೆಯಾಗಿ ಮತ್ತೊಂದು ಯಾವುದೂ ಇಲ್ಲಪ್ಪ. ಅದಕ್ಕಾಗಿ ಶಿವ 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 ಎನ್ನಿರೋ. ಬಹಳ ಒಳ್ಳೆಯ ಕೀರ್ತನೆಯನ್ನು ಮೊದಲಿಗೆ ಆರಿಸ್ಕೊಂಡಿದ್ದಾರೆ ಶಿವಕುಮಾರ್ ಅವರು ಶಿವನ ಬಗ್ಗೆ. ಈ ಶಿವ ಶರಣ ಹೀಗೆ ನಮ್ಮ ಭಾಗದಲ್ಲಿ ಅನೇಕರು ಶರಣ ಬಸವರನ್ನು ನೆನೆಸ್ಕೊಳ್ತಾರೆ. ಕೂತರ ಶರಣ, ನಿಂತರ ಶರಣ, ಹಾಗೆ ಶಿವನನ್ನು ನೆನೆಸ್ಕೊಳ್ತಾರೆ. ಪರಮಾತ್ಮ ಪರಮಾತ್ಮ, ಮಹಾದೇವ ಮಹಾದೇವ ಅಂತಾರೆ. ಇದರಿಂದ ಜನ್ಮ ಸಾರ್ಥಕ ಆಗ್ತದೆ. ಹೀಗೆ ಈ ಶಿವ 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 ಅಂತ ಹೇಳಿ ನಾವೇನು ಜಪ ಮಾಡ್ತಾ ಇದ್ದರೆ ಅನೇಕ ದುಷ್ಟಶಕ್ತಿಗಳೂ ಸಹ ದೂರ ಹೋಗ್ತವಂತ. ಆದ್ದರಿಂದ ಈ ಶಿವನಾಮದ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ನುಡಿಬೇಕೋ ಮಾನವ ಶಿವನಾಮವ, ಶಿವನಾಮವನ್ನು ನುಡಿಬೇಕು ಮಾನವ ಅಂತ. ಜವನ ಬಾಧೆಯ ನೀವು ಜಯಿಸಬೇಕಾದರೆ ಶಿವ 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 ಎನ್ನಿರೋ. ನಿಜ ಸುವಿಮಲ ಮುಕ್ತಿಯ ಪಡೆಯಬೇಕಾದರೆ ಶಿವ 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 ಎನ್ನಿರೋ. ಯಮನ ಬಾಧೆಯ ನೀವು ಜಯಿಸಬೇಕಾದರೆ ಶಿವ 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 ಎನ್ನಿರೋ. ಯಮ ಜವ ಜವ ತದ್ಭವ ಅಲ್ವಾ? ಹ್ಞೂ ರೀ. ಜವ ಯಮ. ಹ್ಞೂ ರೀ. ಜವನ ಬಾಧೆ ಅಂದರೆ ಇಲ್ಲಿ ಯಮನ ಬಾಧೆ ನೀವು ಗೆಲ್ಲಬೇಕು ಅಂತಂದರೆ ಆ ಶಿವ 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 ಎನ್ನಿರಿ. ವಿಮಲ ಮುಕ್ತಿಯನ್ನು ಪಡ್ಕೊಳ್ಬೇಕಂದ್ರೆ ಶಿವ 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 ಎನ್ನಿರೋ. ಭುವನಕ್ಕೆ ಬಲ್ಲಿದವರಾಗಬೇಕಾದರೆ ಶಿವ 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 ಎನ್ನಿರೋ. ನೀವು ಭವನ ಪದವಿಯನ್ನು ಪಡೆಯಬೇಕಾದರೆ ಶಿವ 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 ಎನ್ನಿರೋ. ಓಹೋಹೋ, ಭುವನದ ಭಾಗ್ಯವನ್ನು ಎಲ್ಲ ಪಡ್ಕೊಳ್ಬೇಕಂತಂದರೆ ಶಿವ ಶಿವ ಎನ್ನಿರೋ. ನೀವು ಭವದ ಪದವಿಯನ್ನು ಪಡೆಯಬೇಕಂದ್ರೆ, ಈ ಭವ ಅಂತಂದರೆ ಪರಮಾತ್ಮನೇ. ಶಿವ 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 ಅನ್ನುತ್ತಾ ಶಿವನೇ ನೀವಾಗ್ತೀರಿ. ಶಿವ 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 ಎಂದು ಶಿವನಾಗಿ ಶಿವನ ಪೂಜಿಸು ಎಲೆ ಮನವೇ, ಹರ ಹರ ಹರನೆಂದು ಹರನಾಗಿ ಹರನ ಪೂಜಿಸು ಎಲೆ ಮನವೇ ಅಂತ ಅನುಭಾವಿಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ಭವನ ಪದವಿಯನ್ನು ಪಡ್ಕೊಳ್ಬೇಕು ಅಂತಂದ್ರೆ ಶಿವ 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 ಎನ್ನಿರಿ. ಯಾವಾಗ ನೀವು ಭಾವಶುದ್ಧ, ಪ್ರಾಣಶುದ್ಧ, ಮನಶುದ್ಧ, ತನು ಶುದ್ಧವಾಗಿ ಆ ಶಿವ ಸ್ಮರಣೆಯನ್ನು ಮಾಡ್ತಿರಲ್ಲ, ಅವಾಗ ಏನಾಗ್ತದೆ ಅಂತಂದ್ರೆ ಈ ನೀವೇ ಶಿವನಾಗುತ್ತೀರಿ. ಅಂಥ ಒಂದು ಶಕ್ತಿ ಈ ಶಿವ 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 ಮಂತ್ರದಲ್ಲಿದೆ ಅಂತ. ಗುರುಲಿಂಗ ಜಂಗಮವ ಅರಿಯಬೇಕಾದರೆ ಶಿವ 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 ಎನ್ನಿರೋ. ಮುಂದೆ ಪರಮಾತ್ಮನ ನೀವು ತಿಳಿಯಬೇಕಾದರೆ ಶಿವ 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 ಎನ್ನಿರೋ. ಗುರುಲಿಂಗ ಜಂಗಮವನ್ನು ಅರಿಯಬೇಕಾದರೆ ಶಿವ 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 ಎನ್ನಿರೋ. ಮುಂದೆ ನೀವು ಪರಮಾತ್ಮನ ತಿಳಿಯಬೇಕಾದರೆ ಶಿವ 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 ಎನ್ನಿರೋ. ಶಿವ ಅಲ್ವಾ? ಯಾವಾಗಲೂ ಶಿವರಾತ್ರಿ ಸಂದರ್ಭದಲ್ಲಿ ಮಾತ್ರ ಶಿವ ಶಿವ ಅಂತಲ್ಲ, ಯಾವಾಗಲೂ ಶಿವ 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 ಎನ್ನಿರೋ. ಗುರು ಲಿಂಗ ಜಂಗಮ ಇವೆಲ್ಲ ವೀರಶೈವ ಧರ್ಮದಲ್ಲಿ ಅಷ್ಟಾವರಣಗಳು. ಗುರು ಲಿಂಗ ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ. ಹೀಗೆ ಗುರು ಲಿಂಗ ಜಂಗಮವನ್ನು ಅರಿಯಬೇಕಾದರೆ ನೀವು ಶಿವ 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 ಎನ್ನಿರೋ. ಈ ಗುರುಲಿಂಗ ಜಂಗಮವನ್ನು ಅರಿಯುವುದರ ಮೂಲಕವಾಗಿ ಮುಂದೆ ನೀವು ಪರಮಾತ್ಮನನ್ನು ತಿಳಿದುಕೊಳ್ಳಬೇಕಾದರೆ ಶಿವ 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 ಎನ್ನಿರೋ ಅಂತ ಶಿವಕುಮಾರ್ ಅವರೇ ಓದ್ತಾ ಇದ್ದಾರೆ. ಪೃಥ್ವಿಗೆ ಸದ್ಗುರು ಆಗಬೇಕಾದರೆ ಶಿವ 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 ಎನ್ನಿರೋ. ನೀವು ತತ್ವಪತಿ ಆದಿಕೇಶವನ್ನು ಕೂಡಬೇಕಾದರೆ ಶಿವ 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 ಎನ್ನಿರೋ. ನೀವು ಆದಿಕೇಶವನನ್ನು ಕೂಡಬೇಕು ಅಂತಂದರೆ ಶಿವ 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 ಎನ್ನಿರೋ. ಅದಕ್ಕೆ ಕೂಡಲ ಸಂಗಮ ದೇವನ ಅರಿಬೇಕು ಅಂತಂದರೆ ನೀವು ಶಿವ ಅನ್ನಬೇಕು, ಶಿವ ಶಿವ ಸ್ಮರಣೆ ಮಾಡಬೇಕು ಅಂತ ಹೇಗೆ ಬಸವಣ್ಣವ್ರು ಹೇಳಿದ್ರಲ್ಲ, ಹಾಗೆ ಇಲ್ಲೂ ಕೂಡ ಕಾಗಿನೆಲೆಯ ಆದಿಕೇಶವನನ್ನು ಕೂಡಬೇಕು ಅಂತಂದರೆ ಶಿವ 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 ಎನ್ನಿರುವಂಥ ಕೀರ್ತನೆಯನ್ನು ಮುಗಿಸಿದ್ದಾರೆ ಕನಕದಾಸರ. ಈ ಕೀರ್ತನೆ ಶಿವನ ಆ ಶಿವ ಎನ್ನುವ ಆ ಶಬ್ದದ ಮಹಿಮೆಯನ್ನು ಇಷ್ಟು ಚೆನ್ನಾಗಿ ಕೊಂಡಾಡಿದ್ದಾರೆ ಕನಕದಾಸರು. ಮುಂದೆ ಯಾವುದು ಓದ್ತೀರಾ? ಮುಂದಿನ ದಾಸನಾಗಬೇಕು, ಸದಾಶಿವನ ದಾಸನಾಗಬೇಕು. ಭಾಳ ಒಳ್ಳೆಯ ಶೀರ್ಷಿಕೆ ಇದೆ. ದಾಸನಾಗಬೇಕು, ಸದಾ ಶಿವನ ದಾಸನಾಗಬೇಕು.
ದಾಸರಾಗ್ತೀವಿ ನಾವು ಎಷ್ಟೋ ಸಲ. ಯಾವುದಕ್ಕೆ ಅಂತಂದರೆ, ಲೋಕದೊಳಗೆ ಯಾರೋ ಬಹಳ ಶ್ರೀಮಂತರಿದ್ದರೆ ಏನೋ ಒಂದು ನಾವು ದಾಸರಾಗ್ತೀವಿ. ಇಲ್ಲಾಂದರೆ ಯಾವುದಕ್ಕೆ ಈ ಲೌಕಿಕವಾದಂಥ ಒಡವೆ ವಸ್ತುಗಳಿಗೆಲ್ಲ ದಾಸರಾಗ್ತೀವಿ ನಾವು. ಹೊನ್ನು, ಹೆಣ್ಣು, ಮಣ್ಣು, ಇದಕ್ಕೆಲ್ಲ ದಾಸರಾಗ್ತೀವಿ ನಾವು. ಅದಕ್ಕಾಗಿ ಶಿವನಿಗೆ ದಾಸನಾಗಬೇಕು, ಶಿವದಾಸನಾಗಬೇಕು. ಶಿವದಾಸ ಗೀತಾಂಜಲಿ ಅಂತ ಒಂದು ಪುಸ್ತಕವನ್ನು ಬರೆದರು ಡಾಕ್ಟರ್ ಎಲ್ ಬಸವರಾಜು ಅವರು. ದಾಸನಾಗೋ, ವಿಶೇಷನಾಗೋ ಅಂತ. ಯಾರಾದರೂ ವಿಶೇಷ ಆಗಬೇಕು ಅಂತಂದ್ರೆ ಮೊದಲು ದಾಸನಾಗಬೇಕು, ಇಲ್ಲದೆ ಇದ್ದರೆ ಆಗೋದಿಲ್ಲ. ಶಿವನಿಗೆ ದಾಸನಾಗಬೇಕು. ಹೆಣ್ಣಿಗೆ, ಹೊನ್ನಿಗೆ, ಮಣ್ಣಿಗೆ, ಸಂಪತ್ತಿಗೆ, ಇದಕ್ಕೆ ನಾವು ದಾಸನಾಗೋದಕ್ಕಿಂತ ಅವಗುಣಗಳಿಗೆ ನಾವು ದಾಸರಾಗ್ತೀವಿ. ಅರಿಷಡ್ ವರ್ಗಗಳಿಗೆ ದಾಸರಾಗ್ತೀವಿ, ಇಂದ್ರಿಯಗಳಿಗೆ ದಾಸರಾಗ್ತೀವಿ. ಅದನ್ನು ಬಿಟ್ಟು ಹೇಳ್ತಾ ಇದ್ದಾರೆ, ಅದು ಅಲ್ಲಪ್ಪ, ನಿಜವಾಗಿಯೂ ದಾಸರಾಗಬೇಕಾದದ್ದು ಶಿವನಿಗೆ. ಓದಿ ನೋಡೋಣ. ದಾಸನಾಗಬೇಕು, ಸದಾಶಿವನ ದಾಸನಾಗಬೇಕು. ದಾಸನಾಗಬೇಕು, ಸದಾಶಿವನ ದಾಸನಾಗಬೇಕು. ಚರಣ. ದಾಸನಾಗಬೇಕು, ಕೇಶ ಪಂಚಕ ಒಳಿದು ಆಶೆಯಲ್ಲಿ ಮನ ಸೂಸದೆ ಸರ್ವದ. ದಾಸನಾಗಬೇಕು, ಎಲ್ಲ ಆಶೆಗಳನ್ನು, ಅಂದರೆ ಈ ಪಂಚೇಂದ್ರಿಯಗಳಿಂದ ಆಸೆ ಉತ್ಪತ್ತಿ ಆಗ್ತದೆ. ಒಂದೊಂದು ಇಂದ್ರಿಯದಿಂದ ಒಂದೊಂದು ಆಸೆ. ಕಣ್ಣಿನಿಂದ ನಾವು ಏನು ನೋಡ್ತೀವಲ್ಲ, ನೋಡಿದಾಗ ಒಂದು ಆಸೆ ಬರ್ತದೆ ಮನುಷ್ಯನಲ್ಲಿ. ಕಿವಿಯಿಂದ ಏನೋ ಒಂದು ಕೇಳಿಸ್ಕೊಳ್ತೀವಿ, ಆವಾಗ ಒಂದು ಆಸೆ ಬರ್ತದೆ. ಆಮೇಲಿಂದ ಏನೋ ಒಂದು ಸ್ಪರ್ಶ, ರಸನೆ, ಆಮೇಲೆ ಗ್ರಹಣೇಂದ್ರಿಯ, ಇವುಗಳಿಂದ ಒಂದು ವಿಶೇಷವಾಗಿ ಏನೋ ಒಂದು ಆಸೆ ಉತ್ಪತ್ತಿ ಆಗ್ತದೆ. ಅದಕ್ಕಾಗಿ ಆಸೆ ನೀಗಿ ಶಿವನಿಗೆ ದಾಸನಾಗಬೇಕು. ಮನದ ಕಲ್ಮಶ ಕಳೆದು ಮಹಾದೇವನ ಮಹಿಮೆಯ ತಿಳಿದು ಇನಿತು ಈ ಜಗವೆಲ್ಲ ಈಶ್ವರಮಯವೆಂದು ಘನವಾದ ಮೋಹದ ಗಡಿಯನ್ನು ದಾಟುತ್ತಾ. ಓಹೋ, ಮನದ ಕಲ್ಮಶ ಕಳೆದು ಮಹಾದೇವನ ಮಹಿಮೆಯ ತಿಳಿದು. ಮಹಾದೇವನ ಮಹಿಮೆ ತಿಳ್ಕೊಳ್ಬೇಕು, ಮನಸ್ಸಿನ ಕಲ್ಮಶ ಕಳ್ಕೊಳ್ಬೇಕು. ಮನಸ್ಸಿನಲ್ಲಿ ಕಲ್ಮಶಗಳಿರ್ತವೆ. ಏನೇನಿರ್ತದೆ? ಕಾಮ, ಕ್ರೋಧ, ಮದ, ಮೋಹ, ಮತ್ಸರ, ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು, ಇವೆಲ್ಲ ಮನಸ್ಸಿನ ಕಲ್ಮಶಗಳಿರ್ತಾವೆ ನೋಡ್ರಿ. ಇದು ಮನಸ್ಸಿನ ಕಲ್ಮಶ ಕಳೆದು ಮಹಾದೇವನ ಮಹಿಮೆಯ ತಿಳಿದು ಇನಿತು ಈ ಜಗವೆಲ್ಲ ಈಶ್ವರಮಯವೆಂದು ಘನವಾದ ಮೋಹದ ಗಡಿಯನ್ನು ದಾಟುತ್ತಾ. ಇನಿತು ಈ ಜಗವೆಲ್ಲ ಈಶ್ವರಮಯವೆಂದು ತಿಳಿದು ಈ ಘನವಾದ ಮೋಹದ ಗಡಿಯ ದಾಟುತ್ತಾ. ಮೋಹ ಯಾಕೆ ಬರ್ತದ್ರಿ ಮನುಷ್ಯನಿಗೆ? ಅತಿ ಆಕರ್ಷಣೆ. ಆಕರ್ಷಣೆಯಿಂದ ಮೋಹ. ಎದ್ರ ಬಗ್ಗೆ ಮೋಹ ಇರ್ತದೆ? ಮೋಹ ಹಣದ ಬಗ್ಗೆ ಇರ್ಬೋದು ಸರ್. ಮೋಹ ಹಣ, ಒಡವೆ, ಬಂಗಾರ, ಆಮೇಲೆ ಹೆಣ್ಣು, ಹೊನ್ನು, ಮಣ್ಣು, ಇವೆಲ್ಲ ಇವುಗಳ ಬಗ್ಗೆ ಮೋಹ ಇರ್ತದೆ ನೋಡ್ರಿ, ಅಲ್ವಾ? ಸತಿಸುತ ಧನದಾಸೆ ಎಂಬ ಅತಿ ಮೋಹದಿಂದ ನೊಂದು ಬೆಂಡಾದೆನು ಅಂತ ಹೇಳ್ತಾರೆ. ಹಾಗೆ ಇಲ್ಲಿನ ಲೌಕಿಕವಾದಂಥ ವಸ್ತುಗಳ ಬಗ್ಗೆ, ಪ್ರಪಂಚದ ವಸ್ತುಗಳ ಬಗ್ಗೆ ಮೋಹ ಇರ್ತದೆ ಮನುಷ್ಯನಿಗೆ. ಇನ್ನೂ ಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ಭಾಳ ಒಳ್ಳೆ ಈ ಸಾಲು ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಮನಸ್ಸಿನ ಕಲ್ಮಶ ಕಳೆದು ಮಹಾದೇವನ ಮಹಿಮೆಯನ್ನು ತಿಳಿದು ಈ ಜಗವೆಲ್ಲ ಈಶ್ವರನ ವಾಸವೆಂದು ತಿಳಿದು ಮೋಹದ ಗಡಿಯನ್ನು ದಾಟುತ್ತಾ ನಾವು ಶಿವನಿಗೆ ದಾಸನಾಗಬೇಕು. ತನು ಅಸ್ಥಿರವೆನ್ನುತ್ತ ತಿಳಿದು ಶಂಕರನ ಹೃದಯವ ಕಾಣುತ್ತಾ ಘನವಾದ ಇಂದ್ರಜಾಲವ ಮಾಯ ಎನ್ನುತ್ತ ಬಿನುಗು ಸಂಸಾರದ ಮಮತೆಯ ಬಿಡುತ್ತಾ. ಅಲ್ವಾ? ತನು ಅಸ್ಥಿರ, ಇದು ಅಸ್ಥಿರವೆನ್ನುತ್ತ ಅಲ್ವಾ? ತನು ಅಂದ್ರೆ ದೇಹ ಸರ್. ದೇಹ. ಅಸ್ಥಿರ ಅಂದ್ರೆ ಸ್ಥಿರವಾಗಿರುವುದಿಲ್ಲ. ಎಷ್ಟೇ ಬಲಿಷ್ಠನಾಗಿದ್ದರೂ, ಎಷ್ಟೇ ಸುಂದರನಾಗಿದ್ರೂ, ಎಷ್ಟೇ ಸುರದ್ರೂಪಿಯಾಗಿದ್ರೂ ಇದು ಸ್ಥಿರ ಅಲ್ಲ. ಒಂದಲ್ಲ ಒಂದು ದಿನ ಇದು ಮಣ್ಣಿನಲ್ಲಿ ಲೀನವಾಗುವುದು. ಪಂಚಭೂತಗಳಿಂದ ನಿರ್ಮಾಣವಾಗಿರುವ ದೇಹ ಮತ್ತೆ ಒಂದು ಸಲ ಪಂಚಭೂತಗಳಲ್ಲಿ ಲೀನವಾಗ್ತದೆ. ಇದು ದೇಹ ಅಸ್ಥಿರವೆನುತ ಎಂದು ತಿಳಿದು ಬಿನುಗು ಸಂಸಾರ ಇದೆ. ಈ ಸಂಸಾರ ತನ್ನ ಕಡೆಗೆ ಎಳ್ಕೊಳ್ತಾ ಇರ್ತದೆ. ಇದು ಒಂದು ಮಾಯೆ ಅಂತ ಹೇಳಿ ತಿಳ್ಕೊಂಡು ಇದನ್ನು ಆದಷ್ಟು ಇದು ಪೂರ್ತಿ ಬಿಟ್ಟು ಬಿಡೋದಂತಲ್ಲ.
ಈ ಸಂಸಾರವನ್ನು ಬಿಟ್ಟು ಕಾಡಿಗೆ ಹೋಗಬೇಕು ಅಂತ ಯಾರೂ ದಾಸರು ಹೇಳಿಲ್ಲ, ಶರಣರು ಹೇಳಿಲ್ಲ, ಯಾರೂ ಹೇಳಿಲ್ಲ. ಆದರೆ ಈ ಪ್ರಪಂಚದಲ್ಲಿದ್ದೇ ಪಾರಮಾರ್ಥವನ್ನು ಸಾಧಿಸಬೇಕು ಅಂತ ಹೇಳ್ತಾ ಇದ್ದಾರೆ. 6 ಚಕ್ರದೇ ಮೆರೆವ ಅಖಂಡನ 3 ಗುಣವ ತಿಳಿದು 6 3 16 ತತ್ವ ಮೀರಿ ತೋರುವ ಕಾಗಿನೆಲೆ ಆದಿಕೇಶವ ನುಡಿ. ಆದಿಕೇಶವ ನುಡಿ, ಆದಿಕೇಶವನ ಅಡಿಯನ್ನು ನಾವು ಪಡ್ಕೊಳ್ಬೇಕು. ಈ 6 3 ಇವೇನಿವೆ ಅರಿಷಡ್ ವರ್ಗಗಳು, ಇವೆಲ್ಲ ನಾವು ಅವೆಲ್ಲ ಮೀರಬೇಕು. ಆಮೇಲಿಂದ ಈ ಏನು 3 ಗುಣಗಳು ಇವೆಲ್ಲ ಬಿಡಬೇಕು. ಕಾಮಕ್ರೋಧ ಮದ ಮೋಹ ಮತ್ಸರ. ಆಮೇಲಿಂದ ಯಾವುದು ತಾಮಸ ರಾಜಸ ಸಾತ್ವಿಕ ಇಂಥವು ಇವೆಲ್ಲ 3 ಏನು ಸ್ಥೂಲ ಸೂಕ್ಷ್ಮ ಕಾರಣ ಶರೀರದ ಈ ಗುಣಗಳನ್ನೆಲ್ಲ ಅಳಿಬೇಕು ಅಂತ ಇಲ್ಲಿ ಕರೆಯನ್ನು ಕೊಟ್ಟಿದ್ದಾರೆ. ಭಾಳ ಒಳ್ಳೆ ಕೀರ್ತನೆ ಇದು. ಅದಕ್ಕಾಗಿ ಶಿವನಿಗೆ ದಾಸನಾಗಬೇಕು ಅಂತ. ಸೇವಕತನದ ರುಚಿಯನ್ನೇನರಿದೆಯೋ. ಓಹೋ, ಸೇವಕತನದ ರುಚಿಯನ್ನೇನರಿದೆಯೋ. ನೀವು ತಂದೆ ತಾಯಿಗಳ ಸೇವೆ ಮಾಡೋದ್ರಲ್ಲಿ, ಗುರುಗಳ ಸೇವೆ ಮಾಡೋದ್ರಲ್ಲಿ, ದೇವರ ಸೇವೆ ಮಾಡೋದ್ರಲ್ಲಿ ಒಂದು ರುಚಿ ಇರ್ತದಂಥದ್ದು. ಅದು ರುಚಿ ಬಲ್ಲವನೇ ಬಲ್ಲ. ಈಗ ತಂದೆ ತಾಯಿಗಳು ಮನೆಯಲ್ಲಿದ್ದರೆ ಅಥವಾ ಹಿರಿಯರು ಮನೆಯಲ್ಲಿದ್ದಾಗ ಅವ್ರು ಸೇವೆ ಮಾಡ್ತಾ ಇದ್ರೆ ಅದರದೇ ಒಂದು ಸ್ವಾದ ಇದೆ, ರುಚಿ ಇದೆ ಅಂಥದ್ದು. ಅದರದೇ ಒಂದು ದೇವರ ಪೂಜೆ ಮಾಡ್ತಾ 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 ಆ ದೇವರೇ ತಾವು ಆಗಿದ್ದಾರೆ ಎಷ್ಟೋ ಜನರು. ಆ ದೇವರ ಪೂಜೆಯ ಸವಿ ಅದರದ್ದೇ ಒಂದು ಸ್ವಾದ ಇರ್ತದಂತ. ದೇವರ ಪೂಜೆಯ ಸವಿ ಬಲ್ಲವನೇ ಬಲ್ಲ, ಬೆಲ್ಲದ ಸವಿ ಬಲ್ಲವನೇ ಬಲ್ಲ. ಅಷ್ಟೇ ಅಲ್ಲ, ಸೇವಕತನದ ಸವಿಯ ನೀನೇನು ಬಲ್ಲೆಯೋ. ಸೇವೆ ಮಾಡ್ತಾ 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 ಹೋದರೆ ಅದರದೇ ಒಂದು ಸವಿ ಇರ್ತದೆ ಅಲ್ವಾ. ಸತಿ ತನ್ನ ಪತಿಯ ಸೇವೆ ಮಾಡ್ತಾ 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 ಹೋದಾಗ ಅದರದೇ ಒಂದು ಸವಿ ಇದೆ ಅಂತ. ಪತಿಪಾದ ಸೇವೆ ಮಾಡುತ್ತಲೇ ಸ್ವರ್ಗವನ್ನು ಕಂಡವರಿದ್ದಾರೆ. ಸತಿ ಅನಸೂಯ ದೇವಿ, ಸತಿ ಸಾವಿತ್ರಿ ಅಲ್ವಾ. ಇಂಥವರೆಲ್ಲ ಆ ಪತಿಯ ಪಾದ ಸೇವೆಯನ್ನು ಮಾಡುತ್ತಲೇ ಅವರು ಆ ಸ್ವರ್ಗವನ್ನು ಅನುಭವಿಸಿದವರಿದ್ದಾರೆ. ಅದಕ್ಕಾಗಿ ಸೇವಕತನದ ಸವಿಯ ನೇನು ಬಲ್ಲೆಯೋ. ಸೇವಕತನದ ರುಚಿಯನ್ನೇನರಿದೆಯೋ ದೇವ ಹನುಮರಾಯ ವೈರಾಗ್ಯ ಬೇಡಿ. ಅಲ್ವಾ, ದೇವ ಹನುಮರಾಯ ಸೇವಕತನದ ಸವಿ ಇದು. ಆ ರಾಮನ ಸೇವೆಯಲ್ಲಿದ್ದಾಗ ಹನುಮಂತನಿಗೆ ಗೊತ್ತಾಗಿದೆ ಅದರ ಸವಿ ಏನು ಅಂತ ಅಲ್ವಾ. ಹನುಮಂತ, ರಾಮನ ಭಕ್ತ ಹನುಮಂತ. ಎಲ್ಲಿ ರಾಮನೋ ಅಲ್ಲಿ ಹನುಮನು ಅಂತ ಅಲ್ವಾ. ಎಲ್ಲಿ ರಾಮ ಇದ್ದಾನೆ ಅಲ್ಲಿ ಹನುಮಂತ ಇದ್ದಾನೆ. ನೀವು ಯಾರಾದರೂ ಹಿರಿಯರ ಸಹವಾಸದಲ್ಲಿದ್ದರೆ ಅಂತಂದ್ರೆ ಅವಾಗ ಅವ್ರ ಸೇವೆಯಲ್ಲಿರುವ ಸುಖ ಗೊತ್ತಾಗ್ತದೆ. ಆ ಒಂದು ಯಾವುದೇ ಆಗಲಿ, ಯಾವುದೇ ಒಂದು ಪ್ರಾಣಿ ನಿಮ್ಮ ಹತ್ರ ಇದ್ದರೆ ಅದರ ಜೊತೆಗೆ ಒಡನಾಟ ಇದ್ದರೆ ಅವಾಗ ಅದರ ಒಡನಾಟದ ಸವಿ ಗೊತ್ತಾಗ್ತದೆ. ಹಾಗಾಗಿ ಈ ರಾಮನ ಸೇವೆಯ ಸವಿ ಹನುಮಂತನಿಗೆ ಗೊತ್ತು. ಉದದಿಯನ್ನು ದಾಟಿ ಸೀತೆಯ ಕಂಡು ಬಂದಾಗ ಮದುವೆಯನ್ನು ಮಾಡೆನ್ನಬಾರದಿತ್ತೆ. ಪದದಿಂದ ಪಾಷಾಣ ಪೆಣ್ಣ ಮಾಡಿದಾತಗೆ ಇದೇನು ಅಸಾಧ್ಯವೋ ನೀ ಬಯಸಲಲ್ಲದೆ ಅಲ್ವಾ. ಹಾಗಾಗಿ ಈ ಕೀರ್ತನೆ ಒಳಗಡೆ ಸೇವೆಯ ಸವಿ ಬಲ್ಲವರೇ ಬಲ್ಲರು ಅಂತ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಶ್ರೀ ರಾಮ ಮತ್ತು ಹನುಮಂತರ ಈ ಭಕ್ತಿ, ಈ ಬಾಂಧವ್ಯ, ಆಮೇಲೆ ಸಖತನ, ಕೃಷ್ಣಾರ್ಜುನರ ಸಖತನ ಹೇಗಿದೆ, ಕೃಷ್ಣ ಸುಧಾಮರ ಸಖತನ ಹೇಗಿದೆ, ಹಾಗೆ ಭಕ್ತಿಯಿಂದ ರಾಮನ ಸೇವೆ ಮಾಡಿರತಕ್ಕಂಥ ಹನುಮಂತನ ನಿದರ್ಶನ ಈ ಕೀರ್ತನೆಯಲ್ಲಿ ಕೊಟ್ಟಿದ್ದಾರೆ. ಮುಂದಿನ ಕೀರ್ತನೆಗೆ ಹೋಗೋಣ, ನೋಡೋಣ ಮುಂದೆ ಯಾವುದು ಕೀರ್ತನೆ ಇದೆ. ಮುಂದೆ ಬದುಕಿದೆನು ಭವ ಎನಗೆ ಹಿಂಗಿತ. ಬದುಕಿದೆನು ಭವ ಎನಗೆ ಹಿಂಗಿತು ಅಂದರೆ ಈ ಭವ ಹೋಯ್ತು, ನಂದು ಸಂಸಾರ ಮನದ ಭವದ ಕೇಡು ನೋಡಯ್ಯ ಅಂತಂತಾರಲ್ಲ. ನಾನು ಬದುಕೊಂಡೆ, ಅನೇಕ ಕಾರಣಗಳಿಂದಾಗಿ ಜೊಗ್ತಾ ಇತ್ತು, ಇನ್ನೇನು ತೊಂದರೆ ಕೊಡ್ತಾ ಇತ್ತು, ಜೊಗ್ಗಿ ಕಾಡ್ತಾ ಇತ್ತು. ಈ ಬದುಕಿದೆನು ಭವ ಎನಗೆ ಹಿಂಗಿತು. ಬದುಕಿದೆನು ಭವ ಎನಗೆ ಹಿಂಗಿತು. ಪದುಮನಾಭನ ಪಾದದೊಲುಮೆಯನಗಾಯಿತು. ಪದುಮನಾಭನ ಪಾದದೊಲುಮೆಯನಗಾಯಿತು. ಬದುಕಿದೆನು ಭವ ಎನಗೆ ಹಿಂಗಿತು. ಪದುಮನಾಭ ಅದೇ ಆದಿಕೇಶವ ಅಂತ ಕೃಷ್ಣ. ಅದಕ್ಕಾಗಿ ಆ ಪದುಮನಾಭನ ಒಲುಮೆ ನನಗೆ ದೊರೆತು, ಆವಾಗ ಬದುಕೊಂಡೆ ನಾನು. ಭವ ಹಿಂಗಿ ಹೋಯಿತು, ಸಂಸಾರ ಹಿಂಗಿತು. ಇದು ಹರಿತೀರ್ಥ ಪ್ರಸಾದ ಎನ್ನ ಜುಹೆಗೊದಗಿತು.
ಹರಿಯ ನಾಮಾಮೃತ ಕಿವಿಗೊದಗಿತು. ಹರಿಪ್ರಸಾದ ತೀರ್ಥಯನ್ನ ಜಿಹ್ವೆಗೊದಗಿತು. ಹರಿನಾಮಾಮೃತ ಸ್ಮರಣೆಯನ್ನ ಕಿವಿಗೆ ಬಿದ್ದಿತು. ಅಲ್ಲ, ಏನು ಚೆನ್ನಾಗಿ ಹೇಳಿದ್ದಾರೆ ನೋಡ್ರಿ. ಏನೇನಾಯ್ತಂತ? ಹರಿತೀರ್ಥ ಪ್ರಸಾದಯನ್ನ ಜಿವ್ವೆಗೊದಗಿತು, ಹರಿಯ ನಾಮಾಮೃತ ಕಿವಿಗೊದಗಿತು, ಹರಿಯ ದಾಸರು ಎನ್ನ ಬಂಧು ಬಳಗವಾದರು, ಹರಿಯ ಶ್ರೀ ಮುದ್ರೆ ಆಭರಣವಾಯಿತು. ಹರಿಯ ಶ್ರೀಮುದ್ರೆ ನನಗೆ ಆಭರಣವಾಯಿತು, ಹರಿದಾಸರ ನನಗೆ ಬಂಧು ಬಳಗದವರಾದರೂ ಹರಿಯ ನಾಮಾಮೃತ ಕಿವಿಗೆ ಬಿದ್ದಿತು. ಆ ಹರಿಯ ತೀರ್ಥ ಪ್ರಸಾದ ಎನ್ನ ಜಿಹ್ವೆಗೊದಗಿತು. ಜಿಹ್ವೆ ಅಂದ್ರೆ ಏನು ಸರ್? ನಾಲಿಗೆ ಸರ್. ನಾಲಿಗೆಗೆ ಎದುರು ರುಚಿ ಗೊತ್ತಾಯ್ತು. ಹರಿಯ ತೀರ್ಥ ಪ್ರಸಾದ, ಕೃಷ್ಣನ ತೀರ್ಥ ಪ್ರಸಾದ ಜಿಹ್ವೆಗೆ ರುಚಿ ಹತ್ತಂತದು, ಜಿಹ್ವೆಗೆ. ಆಮೇಲೆ ನಾಮಾಮೃತ ಕಿವಿಗೆ ಒದಗಿತ್ತು. ಆಮೇಲೆ ಹರಿದಾಸರು ಬಂಧು ಬಳಗದವರಾದ್ರು, ಶ್ರೀಹರಿ ಮುದ್ರೆ ನನಗೆ ಆಭರಣವಾಯಿತು. ಇದು ಬದುಕಿದೇನು ಭವ ನನಗೆ ಹಿಂಗಿತು. ವಾಚನ ಮಾಡ್ತಾ ಇದ್ದಾರೆ ಶ್ರೀ ಶಿವಕುಮಾರ್ ಅವರು. ಈ ಧ್ವನಿ ಮುದ್ರಣ ಕಾರ್ಯದಲ್ಲಿದ್ದಾರೆ ಶ್ರೀ ಸಂದೀಪ್ ಅವರು. ಮುಕುತರಾದರು ಎನ್ನ 101 ಕುಲದವರು, ಮುಕುತಿ ಮಾರ್ಗಕ್ಕೆ ಯೋಗ್ಯ ನಾನಾದೇನೋ, ಅಕಳಂಕ ಶ್ರೀಹರಿ ಭಕುತಿಗೆನ್ನ ಮನ ಬೆಳೆದು, ರುಕುಮಿಣಿ ಅರಸ ಕೈವಶನಾದ ನೆನಗೆ. ರುಕುಮಿಣಿ ಅರಸ ಕೈವಶನಾದ ನೆನಗೆ. ಅವನಲ್ಲಿ ಯಾವಾಗ ಭಕ್ತಿ ಬೆಳೀತು ಅವನೇ ನನ್ನ ವಶನಾದನು. ಭಗವಂತ ಭಕ್ತರ ಬಂಧು, ಭಕ್ತವತ್ಸಲ. ಅದಕ್ಕೆ ಹೇಳ್ತಾರೆ, ಭಕ್ತರ ಮನೆಯಲ್ಲಿ ಆಳಾಗಿ ಬಂದಿದ್ದಾನೆ, ಅವರ ಬಂಧುವಾಗಿ ಬಂದಿದ್ದಾನೆ, ಮಿತ್ರನಾಗಿ ಬಂದಿದ್ದಾನೆ. ಭಗವಂತ ನಾನಾ ರೀತಿಯಲ್ಲಿ ಯಾವಾಗ ಭಕ್ತಿ ಪಕ್ವ ಆಗ್ತದೆ, ಯಾವಾಗ ಭಕ್ತಿನೇ ನಿಷ್ಪತ್ತಿ ಆಗ್ತದೆ, ಆವಾಗ ಅವರೆಲ್ಲ ಭಗವಂತನೇ ಒಳ್ಳೆ ಭಕ್ತರ ಮನೆಯನ್ನು ಹುಡುಕಿಕೊಂಡು ಬಂದಿದ್ದಾನೆ ಅಂತ. ಹಿಂದೆನ್ನ ಜೀವಕ್ಕೂ ಸಕಲ ಸಂಪದವಾಯಿತು, ಮುಂದೆನ್ನ ಜನ್ಮ ಸಫಲವಾಯಿತು, ತಂದೆ ಶ್ರೀ ಕಾಗಿ ನೆಲೆಯಾದಿ ಕೇಶವರಾಯ, ಬಂದೆನ್ನ ಹೃದಯದಲ್ಲಿ ನೆಲೆಯಾಗಿ ನಿಂತ. ತಂದೆ ಕಾಗಿ ನೆಲೆಯ ಆದಿಕೇಶವರಾಯ, ಬಂದೆನ್ನ ಹೃದಯದಲ್ಲಿ ನೆಲೆಯಾಗಿ ನಿಂತ. ಕೇಳ್ತಾ ಇದ್ದೀರಿ ಅಂತರ್ವಾಣಿ ಸಮುದಾಯ ರೇಡಿಯೋ ಕೇಂದ್ರ. ಕನಕದಾಸರ ಕೀರ್ತನೆಗಳನ್ನು ವಾಚನಕ್ಕೆ ವ್ಯಾಖ್ಯಾನಕ್ಕೆ ತೆಗೆದುಕೊಂಡಿದ್ದೇವೆ ಅಲ್ವಾ. ಎಲ್ಲ ಹರಿಯ ಕರುಣೆ ಆದ ಮೇಲೆ ಇನ್ನೇನಿದೆ ಅಂತ ಅವರು ಬದುಕಿದೇನು ಭವ ನನಗೆ ಹಿಂಗಿತು ಅಂತ ಈ ಕೀರ್ತನೆ ಸಾರ. ಇದು ಮುಗಿದ್ರಿ ಸರ್ ಕೀರ್ತನೆ. ಯಾತರವನೆಂದೊಸರಲ್ಲಿ ಜಗನ್ನಾಥ ಮಾಡಿದ ಒಂದು ನರರೂಪವಯ್ಯ. ನಾನು ಎಷ್ಟರವನು ಏನಂತ ಹೇಳಲಿ, ಯಾತರವನೆಂದುಸಿರಲಿ ನಾನೇನು ಹೇಳಲಿ, ಎಷ್ಟರವನು, ನಾನು ಎಷ್ಟು ದೊಡ್ಡವನು, ಏನು ಯಾತರವನೆಂದುಸಿರಲಿ ನಾನು ಏನಂತ ಹೇಳಲಿ. ನಂದು ಅನ್ನೋದು ಏನಿದೆ, ಯಾರು ಮಾಡಿದ್ದು? ಜಗನ್ನಾಥ ಏನಿದೆ ನೋಡ್ರಿ, ಜಗನ್ನಾಥನು ಮಾಡಿದ ಒಂದು ನರರೂಪ ನಾನು. ಇಷ್ಟೇ, ನಾನೇನಂತ ಹೇಳಲಿ. ಯಾತರವನೆಂದು ಸುರಲಿ ಜಗನ್ನಾಥ ಮಾಡಿದ ಒಂದು ನರರೂಪ ನಾನು ಏನಂತ ಹೇಳಲಿ. ನಂದು ಅನ್ನೋದು ಏನಿದೆ, ನಾನು ಮಾಡಿದ್ದೇನಿದೆ, ನಾನು ಒಂದು ನರರೂಪ. ಮುಟ್ಟು ಹುಟ್ಟಿನೊಳು ನೆಟ್ಟನೆ ನಾ ಬಂದೆ, ತೊಟ್ಟಿದ್ದೆನ್ನಾಗ ತೊಗಲ ಬಕ್ಕಣ, ಇಷ್ಟರೊಳಗೆ ಒಂದು ವಿವರವರಿಯದಿಂದ ಭ್ರಷ್ಟಗೆ ನಿನಗಿನ್ಯಾತರ ಕುಲವಯ್ಯ. ಅಲ್ವಾ, ಹುಟ್ಟಿ ಬಂದೆ ನಾನು ಈ ಮುಟ್ಟಿನಲ್ಲಿ, ಹೀಗೆಲ್ಲ ಅದೆಲ್ಲ ಇದೆ. ಕುಲವೆಂದು ಹೊಡೆದಾಡಿದಿರಿ ಅಂತೆಲ್ಲ ಹಾಗೇನೆ. ಈ ಹುಟ್ಟುವಾಗ ಎಲ್ಲಿ ಎಲ್ಲರೂ ಒಂದೇ ಅದು ಯಾವುದೇ ಕುಲ ಜಾತಿ ಅದು ಯಾವುದೂ ಇರೋದಿಲ್ಲ. ಎಲ್ಲರೂ ಆ ವಿಶ್ವಮಾನವರಾಗಿ ಹುಟ್ಟಿ ಬರ್ತಾರೆ. ಯಾವುದೇ ಜಾತಿ ಮತ ಕಳಂಕ ಏನು ಇರುವುದಿಲ್ಲ ಅಂತ. ಇಂದ್ರಿಯ ಸೂತಕ ದುರ್ಗಂಧದ ಮಲಮೂತ್ರದಿಂದ ಟಾವಲಿ ತನ್ನ ನಿಜವರಿಯದೆ ಬಂದದ್ದು ಬಚ್ಚಲ ಗುಣಿ ತಿಂದದ್ದು ಮೊಲೆ ಮಾಂಸ, ಇಂಥ ಅಂಧಕಗೆ ನಿನಗಿನ್ಯಾತರ ಕುಲವಯ್ಯ. ಅಲ್ವಾ, ಇನ್ಯಾತರ ಕುಲವಯ್ಯ, ಆ ಕುಲ ಈ ಕುಲ ಅಂಥೇಳಿ ಯಾಕೆ? ಇದು ಎಲ್ಲರೂ ಅದೇ ಮಾಂಸದ ಮುದ್ದೆನೆ, ಮಲ ಮೂತ್ರ ಇದು ಎಲ್ಲನೂ ಸಣ್ಣವರಿದ್ದಾಗ ಎಲ್ಲರದ್ದು ಒಂದೇ ರೀತಿನೇ ಅಂತ. ಹಾಗಾಗಿ ಮೇಲು ಕೀಳು ಶ್ರೇಷ್ಠ ಕನಿಷ್ಠ ಅನ್ನೋದು ಇಲ್ಲ ಅನ್ನೋದು. 9 ಹೆಜ್ಜೆದೋಳು ಸುರುವ ಹೊಲಸದು ತುಂಬಿ ತುಳುಕುವ ಕೊಡವಾಗಿರ್ಲು ಎಂಬಿಲ್ಲದೆ ಹೊಲೆಗೊಂಡ ಠಾವಿನಲ್ಲಿ ಬಂದಂಥ ಡಂಬಕ ನಿನಗಿನ್ಯಾತರ ಕುಲವಯ್ಯ. ಇನ್ಯಾತರ ಕುಲವಯ್ಯ, ಅದು ಎಲ್ಲ ಶ್ರೇಷ್ಠ ಕನಿಷ್ಠ ಅನ್ನೋದಿಲ್ಲ. ಎಲ್ಲರೂ ಅದೇ ಸೂತಕದಿಂದಲೇ ನಾವೆಲ್ಲ ಬಂದವರು, ಅದರಿಂದನೇ ಮೇಲೆ ಬಂದವರು. ಶುಚಿತ್ವವನ್ನು ನಾವೆಲ್ಲ
ಕಾಪಾಡಿಕೊಂಡು ಶುದ್ಧ ನಡೆ ನುಡಿ ಇಟ್ಟುಕೊಂಡು ಅದರಿಂದ ನಾವು ಶ್ರೇಷ್ಠರು ಕನಿಷ್ಠರು ಆಗ್ತೀವಿ ಹೊರತಾಗಿ ಹುಟ್ಟಿನಿಂದ ಯಾರೂ ಮೇಲು ಕೀಳು ಅಲ್ಲ ಅನ್ನೋದನ್ನು ಈ ಕೀರ್ತನೆಯಲ್ಲಿ ಹೇಳಿದ್ದಾರೆ. ಮುಂದೆ ಯಾವುದು? ನಮಗೆಲ್ಲಿ ಮನೆಗಳಯ್ಯ ನಾರಾಯಣ. ನಮಗೆಲ್ಲಿಯ ಮನೆಗಳಯ್ಯ, ನಮಗೇನು ಮನೆ? ದೇವರ ಮನೆ ಇದು, ಈ ಜಗವೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ. ನಮಗೆಲ್ಲಿ ಮನೆಗಳಯ್ಯ ನಾರಾಯಣ. ಇದು ಪಲ್ಲವಿ ಸರ್. ಚರಣ. ಕಮಲ ಬ್ರಹ್ಮಾಂಡ ಕೋಟಿ ಒಡಲೊಳು ತಾಳದಂಥ ರಮಾಧವ ನಿಮಗೆ ನೀರೊಳಗೆ ವಾಸವಾಯಿತು. ಎಲ್ಲಿಯ ಮನೆ? ನಮಗೆಲ್ಲಿಯ ಮನೆ? ಈಗ ಅನೇಕರು ಕಮಲನಾಭ, ಆಮೇಲೆ ಕಮಲ ಕೆಸರಿನಲ್ಲಿರ್ತದೆ, ನೀರಿನಲ್ಲಿರ್ತದೆ, ಹಿಂಗಿರ್ತಾರೆ, ಅದರಲ್ಲಿ ನಾರಾಯಣ ಇಂಥ ಹೀಗಿರುವಾಗ ನಮಗೆಲ್ಲಿಯ ಮನೆಗಳು, ನಮಗೆಲ್ಲಿಯ ನೆಲೆ? ಅದಕ್ಕಾಗಿ ಎಲ್ಲವೂ ಸ್ಥಿರವಾದಂಥದ್ದು, ಜೊತೆಗಿರ್ತಕ್ಕಂಥದ್ದು ಅದು ಯಾವುದು ಇಲ್ಲ. ಇಂಥ ಕಮಲ ಇದೆ, ಅದೇ ನೀರಿನಲ್ಲಿದೆ, ಅದು ಅಲ್ಲಿ ನಾರಾಯಣನಿದ್ದಾನೆ, ಮತ್ತಾರೋ ಅಲ್ಲೇ ಇದ್ದಾರೆ, ಹೀಗೆ. ಅದಕ್ಕಾಗಿ ಇದು ನಮಗೆಲ್ಲಿಯ ಮನೆಗಳು, ನಮಗೊಂದು ಇಲ್ಲೇ ಇರ್ತೀವಿ, ಇದೇ ನಮ್ಮ ವಸತಿ, ಇಲ್ಲೇ ಶಾಶ್ವತವಾಗಿ ಇರ್ತೀವಿ ಅಂತಂದು ಅದೇ ನಮಗೆ ಭ್ರಮೆ ಬೇಡ ಅಂತ ಇದ್ದಾರೆ. ಮುಂದಿನ ಕೀರ್ತನೆ ಯಾವುದು? ಆರಿಗಾರಿಲ್ಲ ಆಪತ್ಕಾಲದೊಳಗೆ. ಆರಿಗಾರಿಲ್ಲ ಆಪತ್ಕಾಲದೊಳಗೆ, ಯಾರಿಗಾರೂ ಇಲ್ಲ ಅಂತ. ಕೊನೆಗೂ ದೇವರೊಬ್ಬನೇ ಅಲ್ವಾ? ಆಪತ್ಕಾಲದೊಳಗೆ ಯಾರಿಗೂ ಬರೋದಿಲ್ಲರಿ ಅಲ್ವಾ? ನೀವು ಚೆನ್ನಾಗಿದ್ರಿ ಅಂತಂದ್ರೆ ಎಲ್ಲರೂ ಬರ್ತಾರೆ ನೋಡ್ರಿ. ಹಾಂ, ನಿಮ್ಮಲ್ಲಿ ರೊಕ್ಕ ಇತ್ತಂದ್ರೆ, ನಿಮ್ಮಲ್ಲಿ ಸಂಪತ್ತಿತ್ತಂದ್ರೆ ಎಲ್ಲರೂ ಬರ್ತಾರೆ. ನಮಗೆ ಏನಾದರೂ ಸ್ವಲ್ಪ ಕಷ್ಟ ಬಂತಂದಾಗ ಯಾರೂ ಬರಲ್ಲ, ಹತ್ತಿರದಿದ್ದವರು ದೂರ ಹೋಗ್ತಾರೆ ಅಲ್ವಾ? ಹಾಂ, ಇದೆಲ್ಲ ಅನೇಕರಿಗೆ ಎಲ್ಲರಿಗೂ ಅನುಭವ ಇವುಗಳೆಲ್ಲ. ಈ ದಾಸರು ಶರಣರು ಇವರೆಲ್ಲ ಯಾಕೆ ಶ್ರೇಷ್ಠರಾಗ್ತಾರೆ ಅಂತಂದ್ರೆ ನಮ್ಮ ಎಲ್ಲ ಅನುಭವಗಳನ್ನು ಅವರು ಈ ಸೆರೆ ಹಿಡಿದಿದ್ದಾರೆ. ಲೌಕಿಕರಿಗೆ ಆಗುವ ಅನುಭವಗಳು, ಈ ಲೌಕಿಕವಾದಂಥ ಬಾಧೆಗಳು ಗೆಲ್ಲುವ ಮಾರ್ಗ ಯಾವುದು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಈ ಲೌಕಿಕವಾದಂಥ ಕಷ್ಟ, ಕೋಟಲೆ, ಬಾಧೆ ಇವೆಲ್ಲವುಗಳನ್ನು ಹೇಳುತ್ತಲೇ ಇವುಗಳನ್ನು ಗೆಲ್ಲುವ ಮಾರ್ಗ ಯಾವುದು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಆರಿಗಾರಿಲ್ಲ ಆಪತ್ಕಾಲದೊಳಗೆ ವಾರಿಜಾಕ್ಷನ ನಾಮ ನೆನೆ ಕಂಡ್ಯ ಮನವಿ. ವಾರಿಜಾಕ್ಷನ ನಾಮವ ನೆನೆ ಕಂಡ್ಯ ಮನವೇ, ಆರಿಗಾರಿಲ್ಲ ಆಪತ್ಕಾಲದೊಳಗೆ ಅಲ್ವಾ? ಕೃಷ್ಣನ ನಾಮವನ್ನು ನೆನೆಸು, ಹರಿನಾಮ ಸ್ಮರಣೆಯನ್ನು ಮಾಡು, ಹರನಾಮ ಸ್ಮರಣೆಯನ್ನು ಮಾಡು, ಅದೇ ಕಾಪಾಡ್ತದೆ. ಆರಿಗಾರಿಲ್ಲ ಆಪತ್ಕಾಲದೊಳಗೆ. ಕಷ್ಟ ಬಂದಾಗ ಯಾರೂ ಸಮೀಪಕ್ಕೆ ಬರೋದಿಲ್ಲ. ನೆಂಟರಿಷ್ಟರು ಯಾವಾಗ ಅಂದರೆ ನಾವು ಚೆನ್ನಾಗಿದ್ದಾಗ. ಸ್ವಲ್ಪ ನಾವೇ ಕೆಟ್ಟವಿ, ಹಾಳಾಗ್ತಾಯಿತ್ತು, ನಮಗೆ ಬಡತನ ಬಂತು, ಏನಾದರೂ ಆಯಿತು ಅಂದಾಗ ಯಾರು ಸಮೀಪಿದ್ದವರು ಕೂಡ ದೂರ ಹೋಗ್ತಾರೆ ಅಂತ. ಹಸಿದು ಬಳಲುವಾಗ, ಹಗೆ ಕೈಗೆ ಸಿಲುಕಿದಾಗ, ದೆಸೆಗೆಟ್ಟು ಅಧಿಕ ವ್ಯಾಧಿಯಲ್ಲಿ ಇರುವಾಗ, ಅಸಮಾನನಾದಾಗ, ಅತಿ ಭೀತಿಗೊಂಡಾಗ, ಬಿಸಜನಾಭನ ನಾಮ ನೆನೆ ಕಂಡ್ಯ ಮನವೇ ಅಲ್ವಾ? ಯಾವಾಗ ಬಿಸಜನಾಭನ ಕೃಷ್ಣನ ನಾಮವನ್ನು ನೀನು ನೆನೆಸಬೇಕು. ಯಾವಾಗ ಅನ್ನೋದನ್ನು ಹೇಳಿದ್ದಾರಲ್ಲಿ. ಯಾವುದ್ಯಾವುದು? ಹಸಿದು ಬಳಲುವಾಗ. ಇದು ಹಸಿವಾಗಿ ಬಳಲಿಕೆ ಆದಾಗ ಕೃಷ್ಣ ಅನ್ನುವಂಥ ಹರಿ ಹರಿ ಹರಿ. ಹಗೆ ಕೈಗೆ ಸಿಲುಕಿದಾಗ, ಹಗೆಯ ಕೈಗೆ ಸಿಲುಕಿದಾಗ ಅಲ್ವಾ? ಹಗೆಯ ಕೈಗೆ ಸಿಲುಕಿದಾಗ ಶತ್ರುಗಳು, ನೀವು ದೇವರಿಗೆ ನೆನೆಸ್ತಾ ಇರಬೇಕಾದ್ರೆ ಶತ್ರುಗಳು ಕೂಡ, ಅವರಲ್ಲೂ ಕೂಡ ಆ ಕರುಣೆ ಬರ್ತದೆ. ಶಿವ ಪರಮಾತ್ಮ ಅಂತ. ಹಸಿದು ಬಳಲುತ್ತಿರುವಾಗ, ಹಗೆಗಳ ಕೈಗೆ ಸಿಲುಕಿದಾಗ, ದೆಸೆಗೆಟ್ಟು ಅಧಿಕ ವ್ಯಾಧಿಯಲ್ಲಿರುವಾಗ, ವ್ಯಾಧಿ ಅಂದರೆ ರೋಗ, ಕಾಯಿಲೆ ಇರುವಾಗ, ಅಸಮಾನನಾದಾಗ, ಅತಿ ಭೀತಿಗೊಂಡಾಗ, ಬಿಸಜನಾಭನ ನಾಮ ನೆನೆ ಕಂಡ್ಯ ಮನವೇ ಅಲ್ವಾ? ಅತಿ ಭೀತಿಗೊಂಡಾಗ ಬಿಸಜನಾಭನ ನಾಮ ನೆನೆ ಕಂಡ್ಯ ಮನವೇ. ಇವರೆಲ್ಲ ಶರಣರು, ದಾಸರು, ಅನುಭಾವಿಗಳು, ಇವರೆಲ್ಲ ಹೆಚ್ಚಾಗಿ ತಮ್ಮ ಮನಸ್ಸಿಗೆ ಹೇಳ್ಕೊಂಡಿದ್ದಾರೆ, ಬೇರೆಯವರಿಗೆ ಹೇಳಿಲ್ಲ. ತಮ್ಮ ಮನಸ್ಸಿಗೆ ಹೇಳಿದ್ದಾರೆ, ತಮ್ಮ ಅಂತರಂಗದೊಂದಿಗೆ ಮಾತಾಡಿಕೊಂಡಿದ್ದಾರೆ, ತಮ್ಮ ಮನಕ್ಕೆ ತಾವೇ ಹೇಳಿದ್ದಾರೆ. ಸಾಲದವರೆಳೆವಾಗ, ಚಾಡಿ ಮಾತಿಗೆ ಭೂಪ ಗಳಿಸುತ್ತಾ ಕೋಪವನ್ನು ತೋರಿದಾಗ, ಮೇಲು ತಾನರಿಯದೆಯೇ ನಿಂದೆ ಹೊಂದಿರುವಾಗ, ನೀಲ ಮೇಘ ಶ್ಯಾಮನ ನೆನೆ ಕಂಡ್ಯ ಮನವಿ. ಯಾವಾಗ ಇಲ್ಲಿ ಸಾಲದವರೆಳೆವಾಗ
ಸಾಲ ತೊಗೊಂಡಿರ್ತೀವಿ ಅಂತ ಇಟ್ಕೋರಿ, ಹ್ಞೂ ರೀ. ಅವ್ರು ಬಂದು ಎಳೆಯುವಾಗ ಹ್ಞೂ ರೀ. ಸಾಲ ಮಾಡಬಾರ್ದು. ಮಾಡಿದ ಮೇಲೆ ಸಾಲ ಯಾರೋ ಕೊಟ್ಟಿರ್ತಾರೆ, ಕಷ್ಟಕ್ಕೆ ಕೊಟ್ಟಿರ್ತಾರೆ ಅಂದಾಗ ಅವ್ರದ್ದು ಹಿಂತಿರುಗಿಸ್ಬೇಕು. ಇದು ಮನುಷ್ಯನ ನೀತಿ ಆಗಬೇಕು. ಏನೋ ಆಯಿತು ಕೊಡೋ ತನಕ ಒಂದು ಕೊಟ್ಟ ಮೇಲೆ ಒಂದು ಆ ರೀತಿ ಆಗಬಾರ್ದು. ಮನುಷ್ಯನ ನೀತಿ ಅಲ್ಲ ಇದು. ಅದಕ್ಕಾಗಿ ಸಾಲಿಗರು ಬಂದು ಎಳೆವಾಗ ಮತ್ತೆ ಅವಾಗ ಚಾಡಿ ಮಾತಿಗೆ ಭೂಪ ಹ್ಞೂ ಘಳುಗುಳಿಸುತ್ತಾ ಕೋಪವನ್ನು ತೋರಿದಾಗ. ಚಾಡಿ ಮಾತಿಗೆ ಭೂಪ ಗಳಗಳಿಸುತ್ತಾ ಕೋಪವನ್ನು ತೋರಿದಾಗ. ಭೂಪ ಅಂದ್ರೆ ಅರಸ. ಅರಸ ಅರಸ ಒಡೆಯರು ಯಾರೋ ಬಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ, ಮಾಲೀಕರು ಏನಿರ್ತಾರಲ್ಲ ಅವ್ರಿಗೆ ಹೇಳೋರು ಭಾಳ ಮಂದಿ ಇರ್ತಾರೆ. ಚಾಡಿ ಮಾತು ಏನಾರ ಹೇಳ್ತಾರೆ. ಚಾಡಿ ಮಾತು ಕೇಳ್ಕೊಂಡು ನಿಮ್ಮ ಬಗ್ಗೆ ಗಳಗಳಿಸಿ ಕೋಪಿಸ್ಕೊಂಡ ಭೂಪ ಅಂದಾಗ ಅವಾಗ ಹರ ಹರ ಹರಿ ಹರಿ ಕೃಷ್ಣ ಕೃಷ್ಣ ಅಂತ ದೇವ್ರಿಗೆ ನೆನೆಸ್ಕೋಪ ಅಂತ. ಮೇಲು ತಾನರಿದೆ ನಿಂದೆ ಹೊಂದಿರುವಾಗ ನೀಲಮೇಘ ಶ್ಯಾಮನ ನೆನೆ ಕಂಡೆ ಮನವಿ. ಮೇಲು ತಾನರಿಯದೆ ನಿಂದೇನು ಹೊಂದಿರುವಾಗ ನೀಲಮೇಘ ಶ್ಯಾಮನ ನೆನೆ ಕಂಡೆ ಮನವೇ. ಯಾರಾದರೂ ನಿಂದಿಸ್ತಾ ಇದ್ರು ಅಥವಾ ಅರಿಲಾರ್ದೆ ನೀವೇ ಯಾರಿಗಾದ್ರೂ ನಿಂದೆ ಮಾಡ್ತಾ ಇದ್ರಿ ಅಂದ್ರೆ ಅದು ಬೇಡ. ಅದರ ಬದಲಾಗಿ ಹರಿಯನ್ನು ನೆನೆಸು ಅಂತ ಹೇಳ್ತಾ ಇದ್ದಾರೆ. ಪಂಥದಲ್ಲಿರುವಾಗ ಪದವಿ ತಪ್ಪಿರುವಾಗ ದಂತಿ ಮದವೇರಿ ಬೆನ್ನತ್ತಿದಾಗ ಕಂಪಿಸುತ್ತ ಕಾಗಿನೆಲೆಯಾದಿ ಕೇಶವನ ನಿಶ್ಚಿಂತೆಯಿಂದಲೇ ನೀನು ನೆನೆ ಕಂಡೆ ಮನವಿ. ಕಾಗಿನೆಲೆ ಆದಿ ಕೇಶವನ ನಿಶ್ಚಿಂತವಾಗಿ ನೀನು ನೆನೆ ಕಂಡೆ ಮನವೇ. ಯಾವಾಗ ಯಾವಾಗ ಕೊನೆ ಸಾಲ ಏನು ಹೇಳ್ತಾರೆ? ಪಂಥದಲ್ಲಿರುವಾಗ ಪದವಿ ತಪ್ಪಿರುವಾಗ. ಪಂಥ ಅಂದರೆ ಯಾವುದೋ ಒಂದು ಜಿದ್ದು ಜಗಳ, ಆಮೇಲೆ ಏನೋ ಒಂದು ಪಂಥದಲ್ಲಿರುವಾಗ ಅಥವಾ ಎಲ್ಲೋ ಹಾದಿ ತಪ್ಪಿ ಹೋಗ್ತಾ ಇರುವಾಗ, ಪಂಥದಲ್ಲಿರುವಾಗ ಪದವಿ ತಪ್ಪಿದಾಗ, ಏನೋ ಒಂದು ಉದ್ಯೋಗದಲ್ಲಿ ದೊಡ್ಡ ಉದ್ಯೋಗ ಇದ್ದು ಏನೋ ಒಂದು ಏನು ಮಾಡ್ತೀರ ಒಂದೊಂದು ವಿಷಯಗಳಿಗೆ ಅಮೃತಗಳಿಗೆ ಎಲ್ಲ ಇರ್ತದೆ ಮನುಷ್ಯನ ಜೀವನದಲ್ಲಿ. ಯಾವುದೋ ಒಂದು ವಿಷಯಗಳಿಗಾಗಿ ಏನೋ ಪದವಿ ತಪ್ಪಿತು ಅಂತಂದಾಗ ಪದವಿ ತಪ್ಪಿದಾಗ ಪದವಿ ತಪ್ಪಿರುವಾಗ ದಂತಿ ಮದವೇರಿ ಬೆನ್ನತ್ತಿದಾಗ ಕಂಪಿಸುತ್ತಾ ಕಾಗಿನೆಲೆಯಾದಿ ಕೇಶವನ ನಿಶ್ಚಿಂತೆಯಿಂದಲೇ ನೀನು ನೆನೆ ಕಂಡೆ ಮನವಿ. ದಂತಿ ಮದವೇರಿ, ದಂತಿಯಿಂದ ಇಳಿದು ನಡೆಯದವನು ನೀನು. ಹರಿಶ್ಚಂದ್ರ ಕಾಡಿಗೆ ಹೋಗುವಾಗ ನಡ್ಕೊಂಡು ಸತಿಸುತರನ್ನು ಕೂಡಿಕೊಂಡು ಕಾಡಿಗೆ ನಡ್ಕೊಂಡು ಹೋಗುವಾಗ ಜನರು ಹೇಳ್ತಾರೆ, ನೀನು ದಂತಿಯಿಂದ ಇಳಿದವನಲ್ಲಪ್ಪ, ಈಗ ನಡ್ಕೊಂಡು ಹ್ಯಾಂಗೆ ಹೋಗ್ತಿ ಅಂತ ಕೇಳ್ತಾರೆ. ದಂತಿ ಮದವೇರಿ ಅದು ಬರ್ತಿತ್ತು, ಬೆನ್ನು ಹಟ್ಟಿಸ್ಕೊಂಡು ಬರ್ತಿತ್ತು ಅಂತಂದಾಗ ಆವಾಗ ನಿಶ್ಚಿಂತನಾಗಿ ನೀನು ಆದಿಕೇಶವರಾಯನನ್ನು ನೆನೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಟ್ಟು ಈ ಆದಿಕೇಶವನನ್ನು ನೆನೆಯುವುದರಿಂದ ಕೃಷ್ಣ ಕೃಷ್ಣ ಎನ್ನಬಾರದೆ. ಕಷ್ಟದಲ್ಲಿರುವಾಗ, ದಾರಿಯನ್ನು ನಡೆಯುವಾಗ, ಭಾರವನ್ನು ಹೊರುವಾಗ ಕೃಷ್ಣ ಎನ್ನಬಾರದೆ. ತನ್ನ ಮಂದ ಗಮನಿಯೊಡನೆ ಸರಸವಾಡುತ್ತಲೊಮ್ಮೆ ಪುತ್ರನನ್ನು ಸುತನನ್ನು ಮುದ್ದಾಡುತ್ತಲೊಮ್ಮೆ ಕೃಷ್ಣ ಎನ್ನಬಾರದೆ ಅಂತ ಹೀಗೆಲ್ಲ ಏನು ಹೇಳಿದ್ರಲ್ಲ ಅದೇ ದಾಟಿ ಅದೇ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಆನೆ ಮದಿಸಿದ ಆನೆ ಬೆನ್ನು ಹತ್ತದಾಗಲೂ ಕೂಡ ನೀನು ಏನಂದರೆ ಅಟ್ಟಿಸ್ಕೊಂಡು ಬರ್ತಾ ಇತ್ತು ಅಂತ ಇಟ್ಕೊಳ್ಳಿ ಆನೆ, ಆವಾಗಲೂ ಕೂಡ ನೀನು ಹರಿ 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 ಕೃಷ್ಣ 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 ಪರಮಾತ್ಮ ಪರಮಾತ್ಮ ಅಂತ ಇರೋಪ, ನೆನಿತಾ ಇರು, ನಿಶ್ಚಿಂತನಾಗಿರು ಅಂತ. ಮುಂದಿನ ಕೀರ್ತನೆ ಸರ್ ಯಾವುದ್ರಿ? ಮಾವನ ಮನೆಯೊಳಗೆ ಇರಬಹುದೇ ಕೋವಿದರು. ಓಹೋ ಮಾವನ ಮನೆಯೊಳಗೆ ಬಹಳ ದಿನ ಇರಬಾರ್ದು ಅಂತ ಇದ್ದಾರೆ. ಕೋವಿದರು, ಕಲಾವಿದರು, ವಿದ್ವಾಂಸರು ಯಾರೇ ಅವರೇ ಇವರಂತಲ್ಲ, ಆದರೆ ಯಾರೇ ಆಗಲಿ ಮಾವನ ಮನೆಯೊಳಗೆ ಬಹಳ ದಿನ ಇರಬಾರ್ದು. ಅದೇ ರೀತಿ ಸತಿಯಾದವಳು ಕೂಡ ತವ್ರ ಮನೆಯೊಳಗೆ ಬಹಳ ದಿನ ಇರಬಾರ್ದು ಅಂತಲೂ ಹೇಳ್ತಾರೆ. ಅಷ್ಟೇ, ತವ್ರ ಮನೆ ಮದುವೆಯಾಗಿ ಹೋಗೋ ತನಕ ಅದು, ಆಮೇಲೆ ಮದುವೆಯಾಗಿ ಹೋದ್ಮೇಲೆ ಒಂದಿನ 2 ದಿನ ಅಷ್ಟೇ. ಮತ್ತು ಬಹಳ ದಿನ ಇದ್ದರೆ ಬೇರೆ ಬೇರೆ ಮಾತುಗಳು ಬರ್ತಾ ಇರ್ತವೆ ಅಂತ ಇತ್ಯಾದಿ ಹೇಳ್ತಾ ಇರ್ತಾರೆ. ಅದಕ್ಕಾಗಿ ಮಾವನ ಮನೆಗೆ ಹೋದಾಗೂ ಮಾವನ ಮನೆ ಭಾಳ ಚಲೋ ಅದ ಅಂತೇಳಿ ಭಾಳ ದಿನ ಇರಬಾರ್ದು ಅಂತಾರ್ರಿ. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ. ಹಾವು ಹಿಡಿಯಲೂಬಹುದು, ಹರಣ ನೀಡಲೂಬಹುದು, ಬೇವ ಕಿಚ್ಚನ್ನು ಹಿಡಿದು ನುಂಗಬಹುದು. ಭಾವೇಳ ತಂದೆ ಮನೆಯಲ್ಲಿ ಜೀವಿಪುದಕ್ಕಿಂತ ಸಾವುದೇ ಲೇಸು ಅಭಿಮಾನಿಗಳಿಗೆ. ಭಾವೆ ಅಂದರೆ ಹೆಂಡತಿ. ಹೆಂಡತಿ ಸರ್, ಹೆಂಡತಿ. ಭಾವೆ ಅಂದರೆ ಹೆಂಡತಿ. ಹೆಂಡತಿ ಮನೆ ಒಳಗೆ ಭಾಳ ದಿನ ಇರೋದಕ್ಕಿಂತ ಸಾವುದೇ ಲೇಸು ಅಂತ ಅಭಿಮಾನಿಗಳಿಗೆ. ಆತ್ಮಾಭಿಮಾನ, ಸೆಲ್ಫ್ ರೆಸ್ಪೆಕ್ಟ್ ಒಂದು ಬೇಕಲ್ಲ, ಸ್ವಾಭಿಮಾನ ಇರಬೇಕಲ್ಲ. ಸ್ವಾಭಿಮಾನ ಇಲ್ಲದೆ ಇರ್ತಕ್ಕಂಥ ಬದುಕು ಅದು ಬದುಕೆ ಅಲ್ಲ ಅಲ್ವಾ?
ನಮಗೇನೇ ಇರಲಿ ಇದು ನಮ್ಮ ದೇವ್ರು ಏನು ಕೊಟ್ಟಿದ್ದಾನೆ ಅದರಲ್ಲೇ ನಾವು ಸ್ವಾಭಿಮಾನದಿಂದ ಬದುಕಬೇಕು. ಅಲ್ಲಿ ಹೋಳಿಗೆ ಹುಗ್ಗಿನಿರೋಲ್ದಕ್ಕೆ ನಮ್ಮ ಮನೆಯೊಳಗೆ ರೊಟ್ಟಿ ಖಾರ ಪುಡಿ ಏನೇ ಇರಲಿ ಅದೇ ಉಂಡು ತೃಪ್ತಿಯಿಂದಿರಬೇಕು. ಹಾವು ಹಿಡಿಯಲೂಬಹುದು ಅಲ್ಲ? ಹಾಂ ರೀ. ಹಾಂ, ಮುಂದೆ ಹಾವು ಹಿಡಿಯಲೂಬಹುದು, ಹರಣ ನೀಡಲೂಬಹುದು, ಹಾಂ, ಬೇವ ಕಿಚ್ಚನ್ನು ಹಿಡಿದು ನುಂಗಬಹುದು. ಬೇವ ಕಿಚ್ಚನ್ನು ಹಿಡಿದು ಬೆಂಕಿ ನುಂಗಬಹುದು ಅಥವಾ ಹಾವಿಗೆ ಹಿಡಿಬಹುದು, ಹರಣ ನೀಗಲಬಹುದು, ಪ್ರಾಣನೇ ಬಿಡಬಹುದು, ಉರಿತಕ್ಕಂಥ ಕಿಚ್ಚ ನುಂಗಬಹುದು. ಮುಂದೆ ಭಾವೆಯಳ ತಂದೆಯ ಮನೆಯಲ್ಲಿ ಜೀವಿಪುದಕ್ಕಿಂತ ಸಾವುದೇ ಲೇಸು ಅಭಿಮಾನಿಗಳಿಗೆ. ಭಾವೆಯ ತಂದೆಯ ಮನೆಯೊಳು ಜೀವಿಸುವುದಕ್ಕಿಂತ ಸಾವುದೆಲೆ ಸ್ವಾಭಿಮಾನಿಗಳಿಗೆ ಅಲ್ವಾ? ಸ್ವಾಭಿಮಾನ ಇರಬೇಕಲ್ಲ. ಭಾವೆ ಮನೆ ಚಂದದ ಅಂಥೇಳಿ ಅಲ್ಲೇ ಇದ್ರೆ ಅದು ಒಳ್ಳೆಯದಲ್ಲ. ನಮ್ಮ ಮನೆಯಲ್ಲಿ ನಾವು ಹೇಗೆ ಇರಲಿ. ಅದಕ್ಕೆ ಗರ್ತಿ ಮನದುಂಬಿ ಹಾಡಿದ್ದಾಳೆ, ಗಂಜಿಯೇ ಕುಡಿದವರು ಗಂಡನ ಮನೆಲೇಸು ಅಂತ ಅಲ್ವ? ಗಂಜಿನೇ ಕುಡಿಯಲಕ್ಕ. ಆ ತವ್ರ ಮನೆಯೊಳಗೆ ನೀವು ದಿನ ಹೋಳಿಗೆ ಅದು ಏನಿದ್ರು ಮೃಷ್ಟಾನ್ನ ಇದ್ರೂ ಅದಕ್ಕೇನು ಬೆಲೆ ಇಲ್ಲ. ಹಾಂ, ಪರರ ಸೇರಲೂಬಹುದು, ಪತಿತರಲ್ಲಿರಬಹುದು, ಕೊರಳ ಘಾತಕಂಗೆ ಶಿರ ಒಪ್ಪಿಸಬಹುದು. ತರುಣಿಯಳ ತವರು ಮನೆಯಲ್ಲಿ ಇರುವುದಕ್ಕಿಂತ ತರುಗಿರಿ ಗುಹೆಯಲ್ಲಿ ಇದ್ದು ಜೀವಿಸಬಹುದು. ತರುಣಿಯ ಮನೆಯೊಳಗೆ ಇರೋಕ್ಕಿಂತ ಯಾವುದಾದ್ರೂ ಒಂದು ಗುಹೆಯಲ್ಲಿದ್ದು ಜೀವಿಸೋದು ಒಳ್ಳೆಯದು ಅಂತ ಅಲ್ವಾ? ಯಾರಾದರೂ ಶತ್ರುಗಳು ಬಂದು ಅವರಿಗೇನು ಹರಣವನ್ನೇ ಕೊಡ್ಬೋದು, ಎಂಥ ಕಷ್ಟದವನ್ನು ನಾವು ಜಯಿಸಬಹುದು. ಆದರೆ ತರುಣಿಯ ಮನೆಯೊಳಗಿರೋದು ಬಹಳ ಕಷ್ಟ, ಇದು ಅವಮಾನಕಾರಕ ಅಂತ. ಇದು ಸ್ವಾಭಿಮಾನದ ಸಂಗತಿಗೆ ಹೊರತು. ಇದು ಮಾವ ಅತ್ತೆಯು ನೊಂದು ಅತ್ತಿಗೆಯು ತಾ ಜರಿದು ಹೇವವ ನಿಕ್ಕಿ ಚೂರ್ಣವ ಮಾಡಲು ಆವಾಗ ನೋಡಿದರು ಎನಗೆ ಹಿತರಿಲ್ಲೆಂದು ಮಾವ ಹೊರಗಾಡುವನು ಚಿಕ್ಕ ನುಡಿಗಳನ್ನು. ಅಲ್ವಾ? ಯಾರೂ ಹಿತವಿಲ್ಲ. ಅತ್ತಿಗೆ ಅಲ್ಲಿ ಅವ್ರೇನೋ ಒಂದು ಎಂತಿಂಥದ್ದು ಕೊಡ್ಬೋದು, ಏನೋ ಮಾಡ್ಬೋದು. ಆಮೇಲೆ ಮಾವ ಹೊರಗೆ ಹೋಗಿ ಯಾಕೋ ಏನ್ರಿ ಇಲ್ಲೇಕೋ ಏನು ಒಂದು ಕೆಲಸ ಮಾಡಲ್ಲ, ಏನಿಲ್ಲ, ಇಲ್ಲೇ ಬಂದು ಹಂಗೆ ಹಿಂಗೆ ಏನ್ರಿ ನಿಂದಿಸಿ ಮಾತಾಡ್ತಾರೆ. ನೀವು ಭಾಳ ದಿನ ತಾವು ಅಲ್ಲಿ ಮಾವನ ಮನೆ ಒಳಗೆ ಉಳ್ಕೊಂಡ್ರೆ ನಿಂದಿಸಿ ಮಾತಾಡ್ತಾರೆ, ತುಚ್ಛವಾಗಿ ಕಾಣ್ತಾರೆ. ಇವೆಲ್ಲ ಬೇಡ. ಸ್ವಾಭಿಮಾನದಿಂದ ನಮ್ಮ ಮನೆಯಲ್ಲಿ, ನಮ್ಮ ಕೊಂಪೆಯಲ್ಲಿ, ನಮ್ಮ ಗುಡಿಸಿನಲ್ಲಿ ನಮಗೇನು ಭಗವಂತ ಕೊಟ್ಟಿದ್ದಾನೆ ಅದರಲ್ಲಿ ನಾವು ತೃಪ್ತಿಯಿಂದ ಇರಬೇಕು ಅಂತನ್ನೋದನ್ನು ಇಲ್ಲಿ ಕೀರ್ತನೆ ಮೂಲಕವಾಗಿ ಕರೆಕೊಟ್ಟಿದ್ದಾರೆ. ಬಂದೊಂದು ತಿಂಗಳೊಳು ಬಹುಮಾನ ನಡತೆಗಳು, ಬಂದೆರಡು ತಿಂಗಳೊಳಗೆ ಹಿತವಾದವು, ಒಂದೊಂದು ಭದ್ರ ನುಡಿಗಳು ಒಳಗೊಳಗೆ ಹುಟ್ಟುವು, ಸಂದೇಹವೇಕೆ ಸಂಸಾರಿಗಳಿಗೆ ಅಲ್ವಾ? ಸಂದೇಹವೇಕೆ ಸಂಸಾರಿಗಳಿಗೆ. ಬಂದೊಂದು ತಿಂಗಳ ಏನಾಯ್ತು? ಬಂದೊಂದು ತಿಂಗಳೊಳು ಬಹುಮಾನ ನಡತೆಗಳು ಅಲ್ವಾ? ಬಂದೊಂದು ತಿಂಗಳು, ಒಂದು ತಿಂಗಳ ತನಕ ಸ್ವಲ್ಪ ಬಹುಮಾನ ಒಳ್ಳೆ ನಡತೆನೇ ಇರ್ತದಂತ. ಹೆಚ್ಚು ಕಡಿಮೆ ಒಂದು ತಿಂಗಳ ತನಕ ಮದುವೆ ಮಾಡಿಕೊಡ್ತಾರೆ. ಆಮೇಲೆ ಮತ್ತೊಂದು ಸಲ ಕರೀತಾರೆ, ಏನೋ ಸ್ವಲ್ಪ ಬಂಗಾರ ಹಾಕ್ತಾರೆ, ಹೋಳಿಗೆ ಊಟ ಮಾಡಿಸ್ತಾರೆ, ಹಂಗೆ ಹಿಂಗೆಲ್ಲ. ಒಂದು ತಿಂಗಳ ತನಕ ಹೆಚ್ಚು ಕಡಿಮೆ ಏನೋ ಆಗ್ಬೋದು. ಬಂದೊಂದು ತಿಂಗಳು ಬಹುಮಾನ ನಡತೆಗಳು. ಆಮೇಲೆ ಬಂದೆರಡು ತಿಂಗಳೊಳಗೆ ಹಿತವಾದವು. ಅಲ್ವಾ? ಬಂದೆರಡು ತಿಂಗಳೊಳಗೆ ಅಹಿತವಾದವು. ಅವೆಲ್ಲ ಮೊದಲು ಹಿತ ಅನ್ನಿಸ್ತದಂತ ಒಂದನೇ ತಿಂಗಳದಾಗ, ಎರಡನೇ ತಿಂಗಳದಾಗ ಅದು ಅಹಿತ. ಅದು ಒಂದೊಂದು ಅಭದ್ರ ನುಡಿ ಒಳಗೊಳಗೆ ಹುಟ್ಟುವು, ಒಂದೊಂದು ಅಭದ್ರ ನುಡಿ ಒಳಗೊಳಗೆ ಹುಟ್ಟುವವು. ಅಭದ್ರ ನುಡಿ, ಭದ್ರ ಅಂದ್ರೆ ಗಟ್ಟಿ, ಅದು ಒಂದು ಅರ್ಥ. ಇನ್ನೊಂದು ಅರ್ಥ ಏನಂದ್ರೆ ಭದ್ರ ಅಂದ್ರೆ ಮಂಗಳಕರ. ಅಭದ್ರ ಅಂದ್ರೆ ಅಮಂಗಳ ಮಾತಾಡ್ತಾರೆ ಅಂತ. ಅಮಂಗಳದ ಮಾತುಗಳು ಬರ್ತಾವಂತ ದಿನ ಕಳೆದಂಗೆಲ್ಲ. ಅಭದ್ರ ನುಡಿಯನ್ನೊಂದೊಂದೇ ಆಡುವರು ಒಳಗೊಳಗೆ ಹುಟ್ಟುವು, ಸಂದೇಹವೇಕೆ ಸಂಸಾರಿಗಳಿಗೆ. ಮುಂದೆ ಈ ಪರಿಯಲುಂಬಂತ ಅಳಿಯ ಭೋಜನಕ್ಕಿಂತ ಗೋಪಾಳ ಲೇಸು ಅಭಿಮಾನಿಗಳಿಗೆ. ಈ ಪರಿಯೊಳುಂಬಂತ ಅಳಿಯ ಉಂಬಂತ ಇಷ್ಟೊಂದು ಉಣ್ತಾನೆ ನೋಡ್ರಿ ಅಳಿಯ, ಹಿಂಗೆ ಅಂತೇಳಿ ಚುಚ್ಚು ಮಾತಾಡ್ತಾರಪ್ಪ. ಹಿಂಗೆ ಉಣ್ಣೋದಕ್ಕಿಂತ ಗೋಪಾಳ ಬುಟ್ಟಿ ಹಿಡ್ಕೊಂಡು ಭಿಕ್ಷೆ ಬೇಡುವುದು ಲೇಸು ಅಂತ. ಗೋಪಾಳ ಬುಟ್ಟಿ ಅಂಥೇಳಿ ಅದು ದಾಸರ ಕೈಯಲ್ಲಿರ್ತದೆ. ಅದು ಹಿಡ್ಕೊಂಡು ಮನೆಯಲ್ಲಿ ಭಿಕ್ಷೆ ಬೇಡುತ್ತಾನು ಉಣ್ಣೋದು ಒಳ್ಳೇದು ಅಂತದು. ಗೋಪಾಳಲೇಸು ಅಭಿಮಾನಿಗಳಿಗೆ ಶ್ರೀಪತಿ ನೆಲೆ ಆದಿಕೇಶವನ ಚರಣ ಸಮೀಪದಲ್ಲಿ ವಾಸಿಪುದೇ ವಾಸಿ ಮನವಿ ಅಲ್ವಾ?
ಶ್ರೀಪತಿ ಕಾಗಿನೆಲೆ ಆದಿಕೇಶವನ ಚರಣದಲ್ಲಿ ವಾಸಿಸುವುದೇ ವಾಸಿ ಈ ಮನಸ್ಸಿಗೆ ಅಂತ ಅಲ್ವಾ. ಈ ದೇವರ ಸಾನ್ನಿಧ್ಯದಲ್ಲಿ ಮಾವನ ಮನೆಯಲ್ಲಿ ಇದ್ದು ಹಾಗೆ ಹೀಗೆ ಅದು ಮೃಷ್ಟಾನ್ನ ಸಿಗ್ತದೆ, ಅದು ಸಿಗ್ತದೆ, ಇದು ಸಿಗ್ತದೆ ಅಂತೇಳಿ ಅದಕ್ಕೆ ಆಸೆಪಟ್ಟು ಬಹಳ ದಿನಗಳ ಕಾಲ ಮಾವನ ಮನೆಯೊಳಗೆ ಇರಬಾರದು ಅಂತ ಈ ಕೀರ್ತನೆ ಮೂಲಕವಾಗಿ ಹೇಳಿದ್ದಾರೆ ಅಲ್ವಾ. ಓಹೋ, ಚೆನ್ನಾಗಿದೆ ಅಲ್ವಲ್ಲ, ಒಂದು ಸಂದೇಶ ಕೊಟ್ಟಿದ್ದಾರೆ. ಇದು ಅನೇಕ ಲೌಕಿಕರಿಗೆ ಆಗಬಹುದಾದ ಆಗಿರುವ ಅನುಭವಗಳಿವೆಲ್ಲ. ಮುಂದಿನ ಕೀರ್ತನೆ ಸರ್ ಯಾವುದ್ರಿ? ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆನು. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು. ನಿನ್ನ ಚರಣ ಭಜನೆ ಮಾಡ್ತೀನಿ, ನಾನು ಆಸೆಯಿಂದ ಸೇವೆ ಮಾಡ್ತೀನಿ ಅಂತ ನಾನು ಮನಸಾರೆ ಆಸೆಯಿಂದ ಈ ಚರಣ ಸೇವೆಯನ್ನು ಮಾಡ್ತೀನಿ ಅಂತ. ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆನು, ದೋಷ ರಾಶಿ ನಾಶ ಮಾಡು ಶ್ರೀಶ ಕೇಶವ ಅಲ್ವಾ. ದೋಷ ನಾಶ ಮಾಡು ಶ್ರೀಶ ಕೇಶವ. ಈಶ ನಿನ್ನ ಚರಣ ಭಜನೆಯನ್ನು ಆಸೆಯಿಂದ ಮಾಡ್ತೀನಿ, ನನ್ನಲ್ಲಿ ಏನೋ ದೋಷ ಇದ್ದರೆ ನಾಶ ಮಾಡು. ಶರಣು ಹೊಕ್ಕೆನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ ಅಲ್ವಾ. ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ. ನಿನ್ನ ಚರಣವಾದ ಸ್ಮರಣೆಯನ್ನು ಮಾಡ್ತಕ್ಕಂಥ ಭಾಗ್ಯವನ್ನು ನನಗೆ ಕರುಣಿಸು ನಾರಾಯಣ ಅಂತ. ಶೋಧಿಷನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನವೆನಗೆ ಬಾಧಿಸುವ ಯಮನ ಬಾಧೆ ಬಿಡಿಸು ಮಾಧವ ಅಲ್ವಾ. ಏನೇನು ಮಾಡ್ಬೇಕಂತ? ಶೋಧಿಷನ್ನ ಭವದ ಕಲುಷ. ಶೋಧಿಸೆನ್ನ ಭವದ ಕಲುಷ. ಶೋಧಿಸಿ ನೋಡು ಈ ಭವದಲ್ಲಿ ಏನೇನು ಕಲುಷಗಳು ಬರ್ತವೆ, ಏನೇನು ತೊಂದರೆಗಳು ಬರ್ತವೆ ಅಂಥೇಳಿ ಈ ಕಷ್ಟ ನಷ್ಟ ಇವೆಲ್ಲ ಶೋಧಿಸಿ ತೆಗೆದುಬಿಡು ನೀನು. ಮುಂದೆ ಶೋಧಿಷನ್ನ ಭವದ ಕಲುಷ ಬೋಧಿಸಯ್ಯ ಜ್ಞಾನವೆನಗೆ ಬಾಧಿಸುವ ಯಮನ ಬಾಧೆ ಬಿಡಿಸು ಮಾಧವ. ಬಾಧಿಸುವ ಯಮನ ಬಾಧೆ ಬಿಡಿಸು ಮಾಧವ. ಹಿಂದನೇಕ ಯೋನಿಗಳಲ್ಲಿ ಬಂದು ಬಂದು ನೊಂದೆ ನಾನು, ಇಂದು ಭವದ ಬಂಧ ಬಿಡಿಸು ತಂದೆ ಗೋವಿಂದನೇ. ತಂದೆ ಗೋವಿಂದನೇ ಇಂದು ಭವದ ಬಂಧನವ ಬಿಡಿಸು. ಹಿಂದೆ ಅನೇಕ ಜನ್ಮಗಳಲ್ಲಿ ಬೇರೆ 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 ರೂಪಗಳಲ್ಲಿ ಬಂದು ನಾನು ನೊಂದಿದ್ದೇನೆ, ಈಗ ಈ ಭವದ ಬಾಧೆ ಬಿಡಿಸು ನೀನು ಮಾಧವ ಅಂತ ಕೇಳ್ತಾ ಇದ್ದಾರೆ. ಭ್ರಷ್ಟ ನೆನೆಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ, ಶಿಷ್ಟರೊಳಗೆ ಇಟ್ಟು ಕಷ್ಟ ಬಿಡಿಸು ವಿಷ್ಣುವೇ. ಭ್ರಷ್ಟ ನೆನೆಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡುವೆ. ಭಾಳ ಚೆನ್ನಾಗಿ ಬರೆದಿದ್ದಾರೆ, ಅದ್ಭುತ ಅಭಿವ್ಯಕ್ತಿ ಅಲ್ವಾ. ಏನಂತ? ಭ್ರಷ್ಟ ನೆನೆಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ ಅಲ್ವಾ, ಶಿಷ್ಟರೊಳಗೆ ಇಟ್ಟು ಕಷ್ಟ ಬಿಡಿಸು ವಿಷ್ಣುವೇ. ಶಿಷ್ಟರೊಳಗೆ ಇಟ್ಟು ಕಷ್ಟ ಬಿಡಿಸು ಕೃಷ್ಣನೇ ಅಲ್ವಾ. ಇಷ್ಟು ಮಾತ್ರ ಬೇಡುವೆ ಕೃಷ್ಣನೇ ಅಲ್ವಾ, ಇಷ್ಟು ಮಾತ್ರ ಬೇಡ್ತೀನಿ ನಾನು. ಭ್ರಷ್ಟ ನೆನೆಸಬೇಡ ಇಷ್ಟು ಮಾತ್ರ ಬೇಡುವೆ ಕೃಷ್ಣನೇ, ಶಿಷ್ಟರೊಳಗಿಟ್ಟು ಕಾಪಾಡು. ಭಾಳ ಚೆನ್ನಾಗಿದೆ ಅದು. ಏನಂತ ಇನ್ನೊಂದ್ಸಲ ಹೋದ್ರಿ? ಭ್ರಷ್ಟ ನೆನೆಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ, ಶಿಷ್ಟರೊಳಗೆ ಇಟ್ಟು ಕಷ್ಟ ಬಿಡಿಸು ವಿಷ್ಣುವೇ. ಶಿಷ್ಟರೊಳಗೆ ಇಟ್ಟು ಕಷ್ಟ ಬಿಡಿಸು ವಿಷ್ಣುವೇ. ಭ್ರಷ್ಟ ನೆನೆಸಬೇಡ ಇಷ್ಟು ಮಾತ್ರ ನಾನು ಬೇಡ್ಕೊಳ್ತೀನಿ, ಶಿಷ್ಟರ ಒಡನೆ ಇಟ್ಟು ಕಾಪಾಡಬೇಕು ಕೃಷ್ಣನೇ ಅಂತ ಕೇಳ್ತಾ ಇದ್ದಾರೆ. ಮೊದಲು ನಿನ್ನ ಪಾದ ಪೂಜೆ ಮುದದಿ ಗೈವೇನಯ್ಯ ನಾನು, ಹೃದಯದೊಳಗೆ ಒದಗಿಸಯ್ಯ ಮಧುಸೂದನ ಅಲ್ವಾ. ಮೊದಲು ನಿನ್ನ ನಾಮಸ್ಮರಣೆಯನ್ನು ಬೇಡ್ತೇನೆ, ನೀನು ನನ್ನ ಹೃದಯದಲ್ಲಿ ವಾಸವಾಗಿ ಕಾಪಾಡು. ಕವಿದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾಡಿ, ಜವನ ಬಾಧೆಯನ್ನು ಬಿಡಿಸೋ ಘನ ತ್ರಿವಿಕ್ರಮ ಅಲ್ವಾ. ಯಮನ ಬಾಧೆ ಬಿಡಿಸು, ಕವಿದುಕೊಂಡಿರುವ ಪಾಪ ಸವಿದು ಹೋಗುವಂತೆ ಮಾಡು. ಏನು ಪಾಪ ಆವರಿಸಿಕೊಂಡಿದೆ ಅದನ್ನು ಅದು ನಾಶವಾಗುವಂತೆ ಮಾಡು ಅಂತನ್ನುವ ಏನು ನಿವೇದನೆಯನ್ನು ಇಲ್ಲಿ ನಾವು ಕಾಣ್ತೇವೆ. ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂಥ ನೇಮವೆನಗೆ ಪಾಲಿಸಯ್ಯ ಸ್ವಾಮಿ ವಾಮನ. ನಿನ್ನ ಪ್ರೇಮ, ನಿನ್ನ ನಾಮಾಮೃತದ ಸ್ಮರಣೆ ಇದು ನಿತ್ಯವೂ ಇರುವಂತೆ ನೀನು ಪಾಲಿಸು ಕೋರಿಕೆ ಇಟ್ಟಿದ್ದಾರೆ. ಮದನನಯ್ಯ ನಿನ್ನ ಮಹಿಮೆ ವದನದಲ್ಲಿ ಇರುವ ಹಾಗೆ ಹೃದಯದಲ್ಲಿ ಸದನ ಮಾಡು ಮುದದಿ ಶ್ರೀಹರಿ. ನಿನ್ನ ನಾಮಸ್ಮರಣೆ ನನ್ನ
ಬಾಯಲ್ಲಿ ನುಡಿತಾ ಇರಲಿ, ನನ್ನ ಮನಸ್ಸಿನಲ್ಲಿ, ನನ್ನ ಹೃದಯದಲ್ಲಿ ನಿನ್ನ ಸದನ ಇರಲಿ. ನನ್ನ ಹೃದಯದಲ್ಲಿ ನಿನ್ನ ಸದನ, ಸದನ ಅಂದರೆ ನಿನ್ನ ಮನೆ, ನಿನ್ನ ಆವಾಸ ಇರಲಿ ಅಂತ. ಹುಸಿಯನಾಡಿ ಹೊಟ್ಟೆ ಹೊರೋ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ನನ್ನ ಹಾಕದಿರು ಋಷಿಕೇಶವನೇ. ಋಷಿಕೇಶ ಕೇಶವರಾಯ ಹುಸಿಕ ಅಂಥೇಳಿ ಯಾವುದೋ ಒಂದು ಹೊಟ್ಟೆ ಹೊರೆಯುವ ಸಲುವಾಗಿ ಈ ರೀತಿಯಲ್ಲಿ ಏನೋ ಒಂದು ವೇಷ ಹಾಕ್ಕೊಂಡಿದ್ದಾನೆ ಅಂತ ಆ ರೀತಿಯಲ್ಲಿ ನನ್ನನ್ನು ನೋಡಬೇಡಪ್ಪ. ನಾನು ನಿಜವಾಗಿಯೂ ನಿನ್ನ ಸ್ಮರಣೆ ಮಾಡ್ತಾ 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 ಕೃತಾರ್ಥನಾಗುವಂತೆ ನೀನು ಕಾಪಾಡಬೇಕು ನನಗೆ ಅಂತ ಕರುಣೆಯಿಂದ ಆ ಅರ್ಥನಾದದಿಂದ ಮೊರೆ ಇಡ್ತಾ ಇದ್ದಾರೆ. ನಿನ್ನ ಕರುಣೆ ಒಂದು ನನಗಿರಲಿ ಅಂತ. ಅಬ್ದಿಯೊಳಗೆ ಬಿದ್ದು ನಾನು ಒದ್ದು ಕೊಂಬೇನಯ್ಯ ಭವದಿ, ಗೆದ್ದು ಪೋಪ ಬುದ್ಧಿ ತೋರು ಪದ್ಮನಾಭನೇ. ಅಬ್ದಿಯೊಳಗೆ ಬಿದ್ದಿದ್ದೇನೆ, ಸಂಸಾರ ಸಾಗರದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೇನೆ, ಎದ್ದು ಹೋಗಿ ಇದರಿಂದ ಮುಕ್ತನಾಗುವಂಥ ದಾರಿಯನ್ನು ನೀನು ತೋರಿಸು ಅಂತನ್ನುವ ಮೊರೆ ಇಟ್ಟಿದ್ದಾರೆ. ಕಾಮಕ್ರೋಧ ಬಿಡಿಸಿ ನಿನ್ನ ನಾಮ ಜಿಹ್ವೆದೊಳಗೆ ನುಡಿಸು ಶ್ರೀ ಮಹಾನುಭಾವನಾದ ದಾಮೋದರ. ಕಾಮಕ್ರೋಧವ ಬಿಡಿಸಿ ನಿನ್ನ ನಾಮವ ನುಡಿಸು ಅಲ್ವಾ? ದಾಮೋದರ, ದಾಮೋದರ ಕೃಷ್ಣ. ಕೃಷ್ಣ ಓಂ ಋಷಿಕೇಶನೇ ತವತ್ರಿ ಪದ್ಮನಾಭನೇ ದಾಮೋದರ ಕೊನೆ. ಪಂಕಜಾಕ್ಷ ನೀನು ಎನ್ನ ಮಂಕು ಬುದ್ಧಿ ಬಿಡಿಸಿ ನಿನ್ನ ಕಿಂಕರನ್ನ ಮಾಡಿಕೊಳ್ಳು ಸಂಕರುಷನ. ನಿನ್ನ ಕಿಂಕರನನ್ನಾಗಿ ಮಾಡಿಕೋ, ಮಂಕು ಬುದ್ಧಿಯನ್ನು ಬಿಡಿಸು. ಮಂಕು ಬುದ್ಧಿಯನ್ನು ಬಿಡಿಸಿ ನಿನ್ನ ಕಿಂಕರನನ್ನಾಗಿ ಮಾಡಿಕೋ ಅಂತ ಆ ನಿವೇದನೆ ಇದೆ ಇಲ್ಲಿ. ಏಸು ಜನ್ಮ ಬಂದರೇನು ದಾಸನಲ್ಲವೇನು, ನಿನ್ನ ಘಾಸಿ ಮಾಡದಿರು ಎನ್ನ ವಾಸುದೇವನೇ. ಇಲ್ಲಿ ಕೃಷ್ಣನನ್ನು ಯಾವ್ಯಾವ ಪರಿಪರಿಯಾಗಿ ಸಂಬೋಧನೆ ಮಾಡ್ತಾ ಇದ್ದಾರೆ. ವಾಸುದೇವ, ದಾಮೋದರ, ಕೇಶವ, ಹೀಗೆ ಋಷಿಕೇಶ, ಶ್ರೀಧರ, ಶ್ರೀಧರ ಅಲ್ವಾ, ಸಂಕರುಷಣ, ವಾಸುದೇವ, ವಾಸುದೇವ ಇವೆಲ್ಲ. ಮುಂದೆ ಬುದ್ಧಿ ಶೂನ್ಯನಾಗಿ ನಾನು ಕದ್ದ ಕಳ್ಳನಾದೇನಯ್ಯ, ತಿದ್ದು ಹೃದಯ ಶುದ್ಧಿ ಮಾಡು ಪ್ರದ್ಯುಮ್ನೇ. ಪ್ರದ್ಯುಮ್ನ ಮತ್ತೊಂದು ಪ್ರದ್ಯುಮ್ನೇ ಅಲ್ವಾ? ನಾನು ಬುದ್ಧಿಶೂನ್ಯನಾಗಿದ್ದೇನೆ, ತಿದ್ದಿ ತಿದ್ದಿ ಶುದ್ಧನ ಮಾಡು ನನ್ನನ್ನು ಅಂತ. ಜನನಿ ಜನಕ ನೀನೆ ಎಂದು ಎನ್ನುವೆನಯ್ಯ, ದೀನ ಬಂದು ಎನಗೆ ಮುಕ್ತಿ ಪಾಲಿಸಿಂದು ಅನಿರುದ್ಧನೇ. ಅನಿರುದ್ಧನೇ, ಅನಿರುದ್ಧ ಅದು ಒಂದು ಕೃಷ್ಣನಿಗಿರುವ ಹೆಸರು ಅದು ಅಲ್ವಾ? ನನ್ನನ್ನು ನೀನೇ ಪಾಲಿಸಬೇಕು. ಜನನಿ ಜನಕ ನೀನೆ ಎಂದು ಎನ್ನುವೆನಯ್ಯ, ದೀನ ಬಂದು ಎನಗೆ ಮುಕ್ತಿ ಪಾಲಿಸಿಂದು ಅನಿರುದ್ಧನೇ. ಎನಗೆ ಮುಕ್ತಿ ಪಾಲಿಸಿಂದು, ಜನನಿ ಜನಕ ನೀನೆ ಎಂದು ಶರಣಾಗಿ ಬಂದೆ ನಿಂದು, ಏನಪ್ಪ ಮುಕ್ತಿ ಪಾಲಿಸು ಎನಗೆ ಇಂದು ಅನಿರುದ್ಧೇನು. ಹರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡು, ನೇಮ ಇರಿಸು ಚರಣದಲ್ಲಿ ಕ್ಷೇಮ ಪುರುಷೋತ್ತಮ. ಕ್ಷೇಮ ಪುರುಷೋತ್ತಮ ಕೃಷ್ಣನು ಪುರುಷೋತ್ತಮ. ಸಾಧು ಸಂಘ ಕೊಟ್ಟು ನಿನ್ನ ಪಾದ ಭಜಕ ನೆನೆಸು, ಎನ್ನ ಭೇದ ಮಾಡಿ ನೋಡದಿರೋ ಅಧೋಕ್ಷಜ. ನನ್ನನ್ನು ಭೇದ ಮಾಡಿ ನೋಡಬೇಡ, ಸಾಧು ಸಂಘದೊಳಗಿಟ್ಟು ನಿನ್ನ ಪಾದ ಭಜಿಸುವ, ನಿನ್ನ ಸ್ಮರಣೆ ಮಾಡುವ ಆ ಒಂದು ಕರುಣೆಯನ್ನು ನನ್ನ ಮೇಲೆ ನೀನು ಇಡು ಅಂತ ಕೋರಿಕೆಯನ್ನಿಟ್ಟಿದ್ದಾರೆ. ಚಾರು ಚರಣ ತೋರಿ ಎನಗೆ ಪಾರುಗಾಣಿಸಯ್ಯ ಕೊನೆಗೆ, ಭಾರ ಹಾಕಿ ಇರುವೆ ನಿನ್ನ ನಾರಸಿಂಹನೇ. ನಿನ್ನ ಮೇಲೆ ಭಾರ ಹಾಕಿದ್ದೇನಪ್ಪ, ನನಗೆ ಕಾಪಾಡುವ ಹೊಣೆಗಾರಿಕೆ ನಿಂದು ಅಂತ. ಸಂಚಿತಾರ್ಥ ಪಾಪಗಳನ್ನು ಕಿಂಚಿತಾರುಳಿಯದಂತೆ, ಸಂಚಿತಾರ್ಥ ಪಾಪಗಳನ್ನು ಕಿಂಚಿತಾದರುಳಿಯದಂತೆ ಮುಂಚಿತವಾಗಿ ಕಳೆದು ಪೊರೆಯೋ ಸ್ವಾಮಿ ಅಚ್ಯುತ. ಅಲ್ವಾ? ಮುಂಚಿತವಾಗಿ ಸಂಚಿತ ಅಂದರೆ ನಾನೇನು, ಹೌದು, ಸಂಚಿತ ಅಂದರೆ ನನ್ನ ಕೆಟ್ಟ ಕೆಲಸದಿಂದಾಗಿ ಅವಗುಣಗಳಿಂದಾಗಿ ಏನು ಪಾಪ ಈಗಾಗಲೇ ಸಂಚಯ ಆಗಿದೆ, ಪಾಪ ಕೂಡಿಕೊಂಡಿದೆ, ಅದನ್ನು ಹೋಗಲಾಡಿಸಿ ನನ್ನನ್ನು ಈ ಭವಮುಕ್ತನನ್ನಾಗಿ ಮಾಡು ಅನ್ನುವ ನಿವೇದನೆ ಇದರಲ್ಲಿದೆ. ಮುಂದಿನ ಕೀರ್ತನೆ ನೋಡಿ. ನಾನೇನು ಬಲ್ಲೆ ನಿಮ್ಮ ನಾಮದ ಸ್ಮರಣೆಯನು. ನಾನೇನು ಬಲ್ಲೆ ನಿಮ್ಮ ನಾಮದ ಸ್ಮರಣೆಯನು. ನಾನೇನು ಬಲ್ಲೆ ನಿಮ್ಮ ನಾಮದ ಸ್ಮರಣೆಯನ್ನು, ನಾನೇನು ಬಲ್ಲೆ ನಿಮ್ಮ ನಾಮದ ಸ್ಮರಣೆಯನ್ನು ಏನೆಂದು ಸ್ತುತಿ ಮಾಡಲರಿಯೇ. ಇದು ಪಲ್ಲವಿ ಸರ್. ಚರಣ
ಹರಿಮುಕುಂದನು ನೀನು ನರಜನ್ಮ ಹುಳು ನಾನು, ಪರಮ ಪುರುಷನು ನೀನು ಪಾಪಿ ನಾನು. ನಾನೇನು ಬಲ್ಲೆ ನಿನ್ನ ನಾಮದ ಸ್ಮರಣೆ, ನಾನು ಪಾಪಿ, ನೀನು ಪರಮಪುರುಷ ಮುಕುಂದ ಕೃಷ್ಣ, ನಾನೊಬ್ಬ ನರ ಹುಳು ನಾನು, ಪಾಪಿ ನಾನು, ಪಾವನನು ನೀನು ಅಂತ. ಗರುಡ ಗಮನಸು ನೀನು ದುರುಳ ಕರ್ಮಿಯು ನಾನು, ಪರಂಜ್ಯೋತಿಯು ನೀನು ಪಾಮರನು ನಾನು. ಓಹೋ, ಪರಂಜ್ಯೋತಿ ನೀನು ಪಾಮರನು ನಾನು. ನನಗೇನು ಗೊತ್ತಿದೆಯಪ್ಪ, ನಾನೊಂದು ನರಹುಳು. ಅಣುರೇಣು ತೃಣಕಾಷ್ಟ ಪರಿಪೂರ್ಣನು ನೀನು, ಕ್ಷಣ ಕ್ಷಣಕ್ಕೆ ಅವಗುಣದ ಕರ್ಮಿ ನಾನು. ಓಹೋ, ವ್ಯತ್ಯಾಸ ಹೇಗಿದೆ ನೋಡಿ. ನೀನೆಲ್ಲಿ ನಾನೆಲ್ಲಿ? ಅಣು ಋಣ ತೃಣ ಕಾಷ್ಟ ಪರಿಪೂರ್ಣನು ನೀನು. ಪರಿಪೂರ್ಣನು ನೀನು, ನೀನು ಪರಿಪೂರ್ಣ. ಅಣು ಋಣ ತೃಣ ಕಾಷ್ಟ ಇವೆಲ್ಲವುಗಳಲ್ಲಿ ಇದ್ದು ನೀನು ಪರಿಪೂರ್ಣನಾಗಿರುವೆ. ಆದರೆ ನಾನು ಏನಾಗಿದ್ದೇನಂತಾರೆ? ಅಣುರೇಣು ತೃಣ ಕಾಷ್ಟ ಪರಿಪೂರ್ಣನು ನೀನು, ಕ್ಷಣ ಕ್ಷಣಕ್ಕೆ ಅವಗುಣದ ಕರ್ಮಿ ನಾನು. ಕ್ಷಣ ಕ್ಷಣಕ್ಕೆ ಅವಗುಣದ ಕರ್ಮಿ ನಾನು ಅಲ್ವಾ? ನೀನು ಪರಿಪೂರ್ಣ, ನಾನು ಅವಗುಣದ ಕರ್ಮಿ ನಾನು ಅಂತ. ವನಜ ಸಂಭವನಯ್ಯ ವೈಕುಂಠಪತಿ ನೀನು, ತನು ಸ್ಥಿರವಲ್ಲದ ನರಬೊಂಬೆ ನಾನು. ತನು ಸ್ಥಿರವಲ್ಲದ ನರಗೊಂಬೆ ನಾನು. ಈ ನರನಿಗೂ ಹರನಿಗೂ ಇರುವ ವ್ಯತ್ಯಾಸವನ್ನು ಹೇಳ್ತಾ ಇದ್ದಾರೆ ಅಲ್ವಾ? ನರ ಈ ಕೆಳಗೆ ಇದ್ದಾನೆ, ಅವನು ಪರಿಪೂರ್ಣನಾಗಿ ಮೇಲೆ 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 ಇದ್ದಾನೆ. ಕಂಬದಲ್ಲಿ ಬಂದಂಥ ಆನಂದಪತಿ ನೀನು, ನಂಬಿಗಿಲ್ಲದ ನಿರ್ಜೀವಿ ನಾನು. ಅಂಬರೀಷಗೆ ಒಲದ ದುರಿತ ದೂರನು ನೀನು, ಡಂಬಕದ ಮಾಯಾ ಶರೀರಿ ನಾನು. ಅಲ್ವಾ? ಮಾಯಾ ಶರೀರದಲ್ಲಿ ನಾನಿದ್ದೇನೆ, ಈ ಮಾಯೆಯ ಮೋಹದಲ್ಲಿ ಸಿಲುಕಾಕೊಂಡಿದ್ದೇನೆ, ಇದೆಲ್ಲವನ್ನು ಮೀರಿ ನಿಂತವನು ನೀನು. ವಾರಿದಿಶಯನ ಭೂರಿ ಕಾರುಣ್ಯಪತಿ ನೀನು, ಘೋರತರ ಕಾಮ ಕ್ರೋಧಿಯು ನಾನು. ಈ 7 ಲೋಕವನ್ನು ಪೊಡೆಯಲಿಟ್ಟವ ನೀನು, ಸಾರಿ ಭಜಿಸದ ದುಷ್ಟ ಕರ್ಮಿ ನಾನು. ಓಹೋ, ಈ 7 ಲೋಕದಲ್ಲಿ ನಿನ್ನ ಮಹಿಮೆ ಇದೆ, ನಿನ್ನ ರೂಪ ಇದೆ, ಅದನ್ನೆಲ್ಲ ಭಜಿಸಲಾರದೇ ಇರ್ತಕ್ಕಂಥವು ದುಷ್ಟತನ ನನ್ನಲ್ಲಿದೆ. ಹೀಗಾಗಿ ನಾನು ಇಲ್ಲಿ ಈ ಲೋಕದ ಒಳಗಡೆಗೆ ಮುಳುಗಿದ್ದೇನೆ, ನೀನು ಇದನ್ನೆಲ್ಲವನ್ನು ಮೀರಿ ನಿಂತಿರುವ ಅನಂತನು ನೀನು ಅಂತ. ತಿರುಪತಿಯೊಳು ನೆಲೆಸಿದ ವೆಂಕಟೇಶನು ನೀನು, ಚರಣ ಕೆರಗುವ ಕನಕದಾಸನು ನಾನು. ತಿರುಪತಿಯಲ್ಲಿ ನೆಲೆಸಿರುವ ವೆಂಕಟೇಶನು ನೀನು, ಚರಣ ಕೆರಗುವ ಕನಕದಾಸನು ನಾನು ಅಲ್ವಾ? ತಿರುಪತಿಯಲ್ಲಿರುವ ವೆಂಕಟೇಶನು ನೀನು, ಚರಣ ಕೆರಗುವ ಕನಕದಾಸನು ನಾನು. ಬಿರಿದುಳ್ಳ ದೊರೆ ನೀನು, ಮೊರೆ ಹೊಕ್ಕೆನಯ್ಯ ನಾನು, ಮರಣ ಕಾಲಕ್ಕೆ ಬಂದು ಕಾಯೋ ಹರಿಯೇ. ಓಹೋ, ಬಿರುದುಳ್ಳ ದೊರೆ ನೀನು, ಮೊರೆ ಹೊಕ್ಕೆನಯ್ಯ ನಾನು ನಾನು ಅಲ್ವಾ? ಬಿರುದುಳ್ಳ ದೊರೆ ನೀನು, ನೀನು ಒಡೆಯ, ಮೊರೆ ಹೊಕ್ಕೆನಯ್ಯ ನಾನು, ಮರಣ ಕಾಲಕ್ಕೆ ಬಂದು ಕಾಯೋ ಹರಿಯೇ. ಮರಣ ಕಾಲಕ್ಕೆ ಬಂದು ಕಾಯೋ ಹರಿಯೇ. ಈಗ 6 ಹಿತವರು ಎಂದು ನಂಬಬೇಡ. ಇದೊಂದು ಕೀರ್ತನೆ ಕೊನೆಗೆ 6 ಹಿತವರು ಎಂದು ನಂಬಬೇಡ ಅಂತ. 6 ಹಿತವರು ಎಂದು ನಂಬಬೇಡ, ಆರಿಗಾರಿಲ್ಲ ಆಪತ್ತು ಬಂದೊದಗಿದಡೆ ಅಲ್ವಾ? 6 ಹಿತವರು ಎಂದು ನಂಬಲು ಬೇಡ, ಆರಿಗಾರು ಇಲ್ಲ ಆಪತ್ತು ಬಂದೊದಗಿದೊಡೆ. ಬಹಳ ಸರಳ ಇದೆ, ತಿಳಿತಾ ಇದೆ ಅಲ್ವಾ? ಅವರು ಇವರು ನಮ್ಮವರಿದ್ದಾರೆ, ಅವರಿದ್ದಾರೆ, ಇವರಿದ್ದಾರೆ, ಅವೆಲ್ಲ ಏನು ಅದೇನು ಬೇಕಾಗಿಲ್ಲ ಅಂತ. ಆರಿಗಾರು ಇಲ್ಲ ಆಪತ್ತು ಬಂದೊದಗಿದೊಡೆ. ಜನಕ ಹಿತದವನೆಂದು ನಂಬಬಹುದೇ, ಹಿಂದೆ ತನಯ ಪ್ರಹ್ಲಾದನಿಗೆ ಪಿತ ಮುನಿದನು, ಜನನಿ ರಕ್ಷಿಸಲೆಂಬೇನೆ ತಿಳಿದು ಕುಂತಿ ತನಯ ರಾಧೆಯನಿಗೆ ಎರಡೆಣಿಸಿದ ಮೇಲೆ ಅಲ್ವಾ? ಜನನಿ ಜನಕ ಯಾರು ಹಿತವರಲ್ಲ ಅಂತ ಕೆಲವು ಪೌರಾಣಿಕವಾದಂಥ ನಿದರ್ಶನಗಳನ್ನು ಕೊಡ್ತಾ ಇದ್ದಾರೆ ಪ್ರಹ್ಲಾದನಿಗೆ. ಆಮೇಲಿಂದ ಕುಂತಿ ತನ್ನ ಮಗನ ಕರ್ಣನಿಗೆ ಬೇರೆ ಕಡೆಗೆ ಕೊಟ್ಟುಬಿಟ್ಳು ಅಲ್ವಾ? ಕುಂತಿ ಮಗನಾದಂಥ ಕರ್ಣ ಇನ್ನೊಬ್ಬರ ಆಶ್ರಯದಲ್ಲಿ ಬೆಳೆಯುವಂತಾಯಿತು. ತಾಯಿ ತಂದೆ ನಮ್ಮವರು ಅಂತೀವಿ, ಆಪತ್ತು ಬಂದು ಒದಗಿದಾಗ ಯಾರೂ ಅಲ್ಲ ಅಂತ ಅನ್ನೋದು. ಮಗನು ತೆತ್ತಿಗ ನೆನಲೆ ಕಂಸ ತನ್ನಯ ಪಿತನ ನಿಗಳ ಬಂಧನದಿಂದ ಬಂಧಿಸಿದನು,
ಜಗವರಿಯೇ ಸೋದರನು ಮಮತೆಯುಳ್ಳವನೆನ್ನಲೆ ಹ್ಮ್. ಹಾಗೆ ವೆರಸಿ ವಾಲಿಯನು ಅನುಜ ಕೊಲಿಸಿದ ಮೇಲೆ. ಅಲ್ವಾ, ವಾಲಿ ಸುಗ್ರೀವರ ಈ ಯುದ್ಧ ಇದೆಲ್ಲ ನೆನಪಿಸ್ತಾರೆ. ಅದಕ್ಕೆ ಮೊದಲೇ ಹೇಳ್ದಂಗೆ ಈ ಪೌರಾಣಿಕ ಮತ್ತು ಏನು ಮಹಾಭಾರತದ ರಾಮಾಯಣದ ಕೆಲವು ಪ್ರಸಂಗಗಳನ್ನು ನಿದರ್ಶನವಾಗಿ ಕೊಡ್ತಾ ಇದ್ದಾರೆ, ಯಾರಿಗಾರು ಅಲ್ಲ ಅನ್ನೋದಕ್ಕೆ. ತನಗೆ ದೇಹಾನುಬಂಧಿಗಳೇ ಬಂಧುಗಳೆಂದು ಮನದಿ ನಿಚ್ಚಳವಾಗಿ ನಂಬಬೇಡ. ಘನ ಕೃಪಾನಿಧಿ ಕಾಗಿನೆಲೆಯಾದಿ ಕೇಶವನ ಅನುದಿನದಿ ನಂಬಿದವರಿಗಿಹ ಪರದಿ ಸುಖವು. ಕಾಗಿನೆಲೆಯಾದಿ ಕೇಶವನ ನಂಬಿದವರಿಗಿಹುದು. ತನಗೆ ದೇಹಾನುಬಂಧಿಗಳೇ ಬಂಧುಗಳೆಂದು ಮನದಿ ನಿಚ್ಚಳವಾಗಿ ನಂಬಬೇಡ. ಯಾರಿಗೆ ಯಾರು ಇವರೇ ನಮ್ಮ ಏನು ಬಂಧು ಬಳಗದವರಿದ್ದಾರೆ, ಇವರೇ ನಮಗೆ ಯಾವಾಗಲೂ ಆಗ್ತಾರಂತ ತಿಳ್ಕೊಳ್ಬೇಡ. ತನಗೆ ದೇಹಾನುಬಂಧಿಗಳೇ ಬಂಧುಗಳೆಂದು, ದೇಹಾನುಬಂಧಿಗಳೇ ಬಂಧುಗಳೆಂದು ಅಲ್ವಾ, ದೇಹಾನುಬಂಧಿಗಳು ಅಲ್ವಾ, ನನ್ನ ದೇಹಕ್ಕೆ ಸಂಬಂಧಪಟ್ಟಂತ ಅಂದರೆ ಅನುಬಂಧಿಗಳು, ನನ್ನ ಅಣ್ಣ ತಮ್ಮ ಅವರು ಇವರು ರಕ್ತ ಸಂಬಂಧಿಗಳಷ್ಟೇ ಬಂಧುಗಳಂತೆ ಎಂದು ತಿಳ್ಕೊಳ್ಬೇಡ ಅಂತ. ತನಗೆ ದೇಹಾನುಬಂಧಿಗಳೇ ಬಂಧುಗಳೆಂದು ಮನದಿ ನಿಚ್ಚಳವಾಗಿ ನಂಬಬೇಡ. ಘನ ಕೃಪಾನಿಧಿ ಕಾಗಿನೆಲೆ ಯಾದಿ ಕೇಶವನ ಅನುದಿನದಿ ನಂಬಿದವ ಗಿಹ ಪರದಿ ಸುಖವು. ಕಾಗಿನೆಲೆ ಆದಿಕೇಶವನ ಘನವಾಗಿ ನಂಬಿದವನಿಗೆ ಇಹ ಪರ ಇವೆರಡರಲ್ಲೂ ಸುಖ ಇದೆ ಅಲ್ವಾ. ದೇವರನ್ನು ಯಾರು ನಂಬ್ತಾರಲ್ಲ ಅವರಿಗೆ ಇಹದಲ್ಲೂ ಸುಖ, ಪರದಲ್ಲೂ ಸುಖ, ನಿತ್ಯ ಸುಖಿಗಳು, ನಿತ್ಯ ಮುಕ್ತರು ಅವರು. ಆದ್ದರಿಂದ ಈ ಆದಿಕೇಶವನನ್ನು ನಂಬಿ ನಡಿಬೇಕು, ಭಗವಂತನನ್ನು ನಂಬಿ ನಡಿಬೇಕು. ಅವನೇ ನಿಜವಾದ ಬಂಧು, ಅವನೇ ಇಷ್ಟ ಮಿತ್ರ, ಸಖ, ಬಂಧು ಎಲ್ಲ ಅವನೇ ಇದ್ದಾನೆ ಅಂತ ಕನಕದಾಸರು ಇಲ್ಲಿ ಹೇಳಿದ್ದಾರೆ. ಇವತ್ತಿಗೆ ಇಷ್ಟು ಕೀರ್ತನೆಗಳನ್ನು ವಾಚನ ಮತ್ತು ವ್ಯಾಖ್ಯಾನ ಮಾಡಿ ಇವತ್ತಿನ ಈ ಕಾರ್ಯಕ್ರಮವನ್ನು ಮಂಗಳಮಯವಾಗಿ ಮುಗಿಸ್ತಾ ಇದ್ದೇವೆ. ಮತ್ತೆ ಮುಂದಿನ ಪ್ರಸಾರದಲ್ಲಿ ಇನ್ನುಳಿದ ಕೆಲವು ಕೀರ್ತನೆಗಳನ್ನು ಆರಿಸಿಕೊಂಡು ವಾಚನ ಮತ್ತು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದೇವೆ. ಇದುವರೆಗೆ ತಮ್ಮ ಬಹಳ ಶ್ರೇಷ್ಠ ಮಟ್ಟದ ವಾಚನವನ್ನು ನೆರವೇರಿಸಿಕೊಟ್ಟಂಥ ಶ್ರೀ ಶಿವಕುಮಾರ ಹಂಗರಗಿ, ಕನ್ನಡ ಉಪನ್ಯಾಸಕರು, ಪದವಿ ಪೂರ್ವ ಕಾಲೇಜು, ಕಮಲಾನಗರ, ಇವರಿಗೆ ಧನ್ಯವಾದಗಳು, ನಮಸ್ಕಾರಗಳು. ನಮಸ್ಕಾರ ಸರ್, ಧನ್ಯವಾದಗಳು.